ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಿಯರೇ, ಕಳೆದ ಅನೇಕ ದಿವಸಗಳಿಂದ ಪ್ರಕಟಣೆ ಪುಸ್ತಕದ ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಭವಿಷ್ಯತ್ ಕಾಲಕ್ಕೆ ಸಂಬಂಧವಾಗಿ ಅನೇಕ ಸಂಗತಿಗಳನ್ನು ಕರ್ತನು ನಮಗೆ ಪ್ರಕಟಪಡಿಸುತ್ತಾ ನಮ್ಮನ್ನು ಬಲಪಡಿಸುತ್ತಾ ನಡೆಸಿಕೊಂಡು ಬಂದಿದ್ದಾನೆ. ಅದಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರ ಹೇಳ್ತೇನೆ. ಪ್ರಿಯರೇ, ಈ ಸಮಯದಲ್ಲಿ ಮುಂದುವರಿದ ಭಾಗವನ್ನು ಪ್ರಾರ್ಥನಾ ಪೂರ್ವಕವಾಗಿ ನಾವು ಅಧ್ಯಯನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನಗೆ ವಂದನೆ ಹೇಳ್ತೇವೆ. ಈ ಸಮಯದಲ್ಲಿ ಪ್ರಕಟಣೆ ಪುಸ್ತಕದ ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡುವಾಗ ನಮ್ಮನ್ನು ಕೈಗೊಪ್ಪಿಸಿಕೊಡ್ತೇವೆ. ನಿನ್ನ ಆತ್ಮನ ಮೂಲಕ ನಮ್ಮನ್ನು ನಡೆಸಬೇಕು ಸ್ವಾಮಿ. ವಾಕ್ಯದ ಅನೇಕ ರಹಸ್ಯಗಳನ್ನು ನೀನು ನಮಗೆ ಪ್ರಕಟಪಡಿಸಬೇಕಾಗಿ, ನಿನ್ನ ಭರಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಬೇಕಾಗಿ ಕರ್ತನೆ ಕೇಳಿಕೊಡ್ತೇನೆ. ಮಾನ ಮಹಿಮೆ ನಿನಗೆ ಮಾತು ಸಲ್ಲಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಾವು 2 ಥೆಸಲೋನಿಕ 2ನೇ ವಾಕ್ಯ ಓದುವ. ಬುಕ್ ಆಫ್ 2 ಥೆಸಲೋನಿಕ ಚಾಪ್ಟರ್ 2 ವರ್ಸ್ 7. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ನೋಡಿ, ನಾವು ಅಧರ್ಮವು ಗುಪ್ತವಾಗಿ ಈಗಲೂ ಅದು ಕಾರ್ಯ ಮಾಡ್ತಾ ಇದೆ ಎಂಬುದಾಗಿ ಪೌಲನು ಇಲ್ಲಿ ಹೇಳ್ತಾ ಇದ್ದಾನೆ. ಮಾತ್ರವಲ್ಲ, ಈ ಅಧರ್ಮ ಸ್ವರೂಪನು ಪ್ರಕಟವಾಗುವುದಕ್ಕೆ ಒಂದು ತಡೆ ಇದೆ. ಅದು ಯಾವುದಾಗಿದೆ? ಅಡ್ಡಿ ಮಾಡುವವನು ತೆಗೆದು ಹಾಕಲ್ಪಡುವ ತನಕ ಅದು ಗುಪ್ತವಾಗಿಯೇ ಕಾರ್ಯ ಮಾಡ್ತದೆ. ನಂತರ ಅಧರ್ಮ ಸ್ವರೂಪನು ಬಹಿರಂಗವಾಗಿ ಭೂಮಿಯಲ್ಲಿ ಪ್ರಕಟ ಆಗಲಿಕ್ಕಿದ್ದಾನೆಂಬುದಾಗಿ ಈ ವಾಕ್ಯದ ಆಧಾರದಲ್ಲಿ ನಾವು ತಿಳಿದುಕೊಳ್ತೇವೆ. ಪ್ರಿಯರೇ, ಇಲ್ಲಿ ಪೌಲನು ಉಲ್ಲೇಖ ಮಾಡಿರುವಂತಹ ಈ ಅಧರ್ಮ ಸ್ವರೂಪನ ಕುರಿತಾಗಿ ಕಳೆದ ಅಧ್ಯಯನಗಳಲ್ಲಿ ಸಂಕ್ಷಿಪ್ತವಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಆದರೂ ಕೂಡ ಈ ಅಧರ್ಮ ಸ್ವರೂಪನ ಕುರಿತಾಗಿ ಹೇಳಬೇಕಾದ್ರೆ ನಾವು ಏಷ್ಯನ ಪುಸ್ತಕ 14ನೇ ವಾಕ್ಯದಲ್ಲಿ ಏಷ್ಯನು ಹೇಳುವಂಥ ಬಾಬೇಲಿನ ರಾಜ, ಏಷ್ಯನ್ ಏನೆಂಬುದಾಗಿ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾನೆ, ಬಾಬೇಲಿನ ರಾಜ್ಯ ಎಂಬುದಾಗಿ. ಎರಡನೇದಾಗಿ ದಾನಿಯೇಲನ ಪುಸ್ತಕ 7ನೇ ವಾಕ್ಯದಲ್ಲಿ ಬುಕ್ ಆಫ್ ಡ್ಯಾನಿಯಲ್ ಚಾಪ್ಟರ್ 7-8 ನಾವು ಓದ್ತೇವೆ. ಈ ಚಿಕ್ಕ ಕೊಂಬು ಎಂಬುದಾಗಿ ದಾನಿಯೇಲನು ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ ಪ್ರಿಯರೇ, ಈ ಅಧರ್ಮ ಸ್ವರೂಪನ ಕುರಿತಾಗಿ. ಮೂರನೇದಾಗಿ ದಾನಿಯೇಲನ ಪುಸ್ತಕ 8ನೇ ವಾಕ್ಯದಲ್ಲಿ ಇಲ್ಲಿ ದಾನಿಯೇಲ್ 2 ವಿಧವಾಗಿ ಇಲ್ಲಿ ಅವನನ್ನು ಪ್ರಕಟ ಮಾಡ್ತಾ ಇದ್ದಾನೆ. ಒಂದು ಕಠಿಣ ಮುಖನು, ಎರಡನೇದಾಗಿ ಈ ದ್ವಂದ್ವಾರ್ಥ ವಚನ ನಿಪುಣನೆಂಬುದಾಗಿ. ಮೂರನೇದಾಗಿ ಕಠಿಣ ಮುಖ ಎಂಬುದಾಗಿ ಹೇಳಬೇಕಾದ್ರೆ ಕಠೋರ ಉಳ್ಳ ವ್ಯಕ್ತಿ ಎಂಬುದಾಗಿ, ಕಠಿಣವಾದ ವ್ಯಕ್ತಿ, ಕಠೋರವಾದ ವ್ಯಕ್ತಿ, ದುಷ್ಟ ವ್ಯಕ್ತಿ ಎಂಬುದಾಗಿ, ದಯೆ ಇಲ್ಲದ ವ್ಯಕ್ತಿ ಎಂಬುದಾಗಿ ಅರ್ಥ ಬರ್ತದೆ. ಮತ್ತು 4ನೇದಾಗಿ ದ್ವಂದ್ವಾರ್ಥ ವಚನ ನಿಪುಣನು, ಅಂದರೆ ಮಾತಿನಲ್ಲೇ ವಂಚಿಸುತ್ತಾನೆ, ಮಾತಿನಲ್ಲೇ ಮೋಸ ಮಾಡ್ತಾನೆ, ಮಾತಿನಲ್ಲೇ ಮರಳು ಮಾಡ್ತಾನೆ, ಮಾತಿನಲ್ಲೇ ಮೋಡಿ ಮಾಡುವಂಥ ವ್ಯಕ್ತಿ, ಆ ರೀತಿಯಲ್ಲಿ ಜನರನ್ನು ವಂಚಿಸುವಾತನೆಂಬುದಾಗಿ ನಾವು ಇದರ ಮೂಲಕ ತಿಳ್ಕೊಳ್ತೇವೆ ಪ್ರಿಯರೇ. 5ನೇದಾಗಿ ದಾನಿಯೇಲನ ಪುಸ್ತಕ 9:26 ದಾನಿಯೇಲ ಈ ರೀತಿಯಲ್ಲಿ ಆತನನ್ನು ಉಲ್ಲೇಖ ಮಾಡ್ತಾ ಇದ್ದಾನೆ, ನುಗ್ಗುವ ಪ್ರಭು ಎಂಬುದಾಗಿ ಈ ಅಧರ್ಮ ಸ್ವರೂಪನ ಕುರಿತಾಗಿ ದಾನಿಯೇಲನು ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ ಪ್ರಿಯರೇ. 6ನೇದಾಗಿ ದಾನಿಯೇಲನ ಪುಸ್ತಕ 11:36-37 ನಾವು ನೋಡ್ತೇವೆ, ತನ್ನ ಮನಸ್ಸು ಬಂದ ಹಾಗೆ ನಡೆಯುವಂಥ ರಾಜನೆಂಬುದಾಗಿ ದಾನಿಯೇಲನು ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ. ಮನಸ್ಸು ಬಂದ ಹಾಗೆ ನಡೆಯುವಂಥ ರಾಜನ್ ಎಂಬುದಾಗಿ ದಾನಿಯೇಲನು ಇಲ್ಲಿ ಈ ಅಧರ್ಮ ಸ್ವರೂಪನ 2 ಥೆಸಲೋನಿಕ 2:7ನೇ ವಾಕ್ಯದಲ್ಲಿ ಹೇಳಲ್ಪಟ್ಟ ಅಧರ್ಮ ಸ್ವರೂಪನ ಕುರಿತಾಗಿ ಇಲ್ಲಿ ದಾನಿಯೇಲನು ಉಲ್ಲೇಖ ಮಾಡ್ತಾ ಇದ್ದಾನೆ ಪ್ರಿಯರೇ. 7ನೇದಾಗಿ ಜಕರಿಯನ ಪುಸ್ತಕ 11:15, ಜಕರಿಯ 11:15 ಜಕರಿಯನು ಮುಖ ಕುರುಬನು ಎಂಬುದಾಗಿ ಅವನ ಕುರಿತಾಗಿ ಉಲ್ಲೇಖ ಮಾಡ್ತಾ ಅಧರ್ಮ ಸ್ವರೂಪನ ಕುರಿತಾಗಿ ಉಲ್ಲೇಖ ಮಾಡುವಂಥದ್ದನ್ನು ಇಲ್ಲಿ ಕಾಣ್ತೇವೆ. 8ನೇದಾಗಿ 2 ಥೆಸಲೋನಿಕ 2:3 ವಾಕ್ಯದಲ್ಲಿ ಇಲ್ಲಿ ಪೌಲನು ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಯಾವುದೆಂದರೆ ಮೋಸಗಾರನು ಎಂಬುದಾಗಿ ಅವನ ಕುರಿತಾಗಿ ಉಲ್ಲೇಖ ಮಾಡ್ತಾ ಇದ್ದಾನೆ. ಮೋಸಗಾರನೆಂಬುದಾಗಿ ಉಲ್ಲೇಖ ಮಾಡ್ತಾ ಇದ್ದಾನೆ. 9ನೇದಾಗಿ 2 ಥೆಸಲೋನಿಕ 2ನೇ ವಾಕ್ಯದಲ್ಲಿ ದೇವರಿಗೆ ಎದುರು ಬೀಳುವಂಥ ವಾತನು ಎಂಬುದಾಗಿ ಅವನನ್ನು ಪೌಲನು ಉಲ್ಲೇಖ ಮಾಡ್ತಾ ಇದ್ದಾನೆ ಪ್ರಿಯರೇ. 10ನೇದಾಗಿ 2 ಥೆಸಲೋನಿಕ 2ನೇ ವಾಕ್ಯದಲ್ಲಿ
ಎಲ್ಲ ದುರ್ನೀತಿಯ ವಂಚನೆಯಿಂದ ಕೂಡಿದವನೆಂಬುದಾಗಿ ಪೌಲನು ಇಲ್ಲಿ ಈ ಅಧರ್ಮ ಸ್ವರೂಪನ ಕುರಿತಾಗಿ ಉಲ್ಲೇಖ ಮಾಡ್ತಾ ಇದ್ದಾನೆ ಪ್ರಿಯರೇ. ಮಾತ್ರವಲ್ಲ, 11ನೇದಾಗಿ ನಾವು 1 ಯೋಹನ್ನ 2ನೇ ಅಧ್ಯಾಯದ 18ನೇ ವಾಕ್ಯ 1 John 2:18 ಯೋಹನ್ನನು ಕ್ರಿಸ್ತ ವಿರೋಧಿ ಎಂಬುದಾಗಿ ಈ ಅಧರ್ಮ ಸ್ವರೂಪನ ಕುರಿತಾಗಿ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ ಪ್ರಿಯರೇ. 12ನೇದಾಗಿ ಪ್ರಕಟಣೆ ಪುಸ್ತಕದ 13ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಅಪೊಸ್ತಲ ಯೋಹನ್ನನು ಮೃಗ ಎಂಬುದಾಗಿ ಅವನ ಕುರಿತ ಅಧರ್ಮ ಸ್ವರೂಪನ ಕುರಿತಾಗಿ ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಈ ಅಧರ್ಮ ಸ್ವರೂಪನೇ ಕ್ರಿಸ್ತ ವಿರೋಧಿಯಾಗಿದ್ದಾನೆ ಪ್ರಿಯರೇ. ಅದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳೋದು ಅವಶ್ಯಕವಾದದ್ದು. ನಾನು ಮುಂದಿನ ಅಧ್ಯಯನಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಂದು ವಿಷಯ ನಾನು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಹೋಗುತ್ತೇನೆ. ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ನಾವು 1 ಯೋಹನ್ನ 2ನೇ ಅಧ್ಯಾಯ 18ನೇ ವಾಕ್ಯ ಓದಿಕೊಳ್ಳುವುದಾದರೆ ಅಲ್ಲಿ ಕ್ರಿಸ್ತ ವಿರೋಧಿ ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಓದಿಕೊಳ್ಳೋಣ. 1 John 2:18 ಮಕ್ಕಳಿರ ಇದು ಕಡೆ ಗಳಿಗೆಯಾಗಿದೆ. ಕ್ರಿಸ್ತ ವಿರೋಧಿ ಬರುತ್ತಾನೆಂದು ನೀವು ಕೇಳಿದಿರಷ್ಟೇ. ಈಗಲೂ ಕ್ರಿಸ್ತ ವಿರೋಧಿಗಳು ನೋಡಿ ಕ್ರಿಸ್ತ ವಿರೋಧಿ ಬರುತ್ತಾನೆಂಬುದಾಗಿ ನೀವು ಕೇಳಿದಿರಷ್ಟೇ. ಅದೀಗಲೂ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆ ಗಳಿಗೆಯಾಗಿದೆ ಎಂದು ತಿಳ್ಕೊಳ್ತೇವೆ. ಇದರ ಅರ್ಥ ನೋಡಿ, ಎರಡು ವಿಷಯಗಳು ಅಲ್ಲಿ ಉಂಟು. ಒಂದು, ಕ್ರಿಸ್ತ ವಿರೋಧಿ ಬರ್ಲಿಕ್ಕಿದ್ದಾನೆ, ಅವನ ಕುರಿತಾಗಿ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಯೋಹನ್ನನು ಕ್ರಿಸ್ತ ವಿರೋಧಿಯ ಕುರಿತಾಗಿ ಉಲ್ಲೇಖ ಮಾಡ್ತಾನೆ. 2ನೇ ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಕ್ರಿಸ್ತ ವಿರೋಧಿಗಳ ಕುರಿತು. ಅನೇಕ ಕ್ರಿಸ್ತ ವಿರೋಧಿಗಳು ಎದ್ದಿದಾರಲ್ಲ, ಕಡೆ ಗಳಿಗೆ ಆಗಿದೆ ಎಂಬುದಾಗಿದ್ದರಿಂದ ಅರ್ಥ ಮಾಡಿಕೊಳ್ತೇವೆ ಎಂಬುದಾಗಿ ಯೋಹನ್ನನು ಹೇಳ್ತಾ ಇದ್ದಾನೆ. ಹಾಗಾದರೆ ಕ್ರಿಸ್ತ ವಿರೋಧಿ ಯಾರು? ಕ್ರಿಸ್ತ ವಿರೋಧಿಗಳು ಯಾರು? ಕ್ರಿಸ್ತ ವಿರೋಧಿ ಎಂಬುದಾಗಿ ಹೇಳಬೇಕಾದ್ರೆ ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಅಭಿಷೇಕಿಸಲ್ಪಟ್ಟವನು. ಕ್ರಿಸ್ತ ಎಂದರೆ ಅಭಿಷಿಕ್ತನು ಎಂಬುದಾಗಿ ಅರ್ಥ. ಯೇಸು ಎಂದರೆ ರಕ್ಷಕನು, ಕ್ರಿಸ್ತ ಎಂದರೆ ಅಭಿಷಿಕ್ತನು ಎಂಬುದಾಗಿ ಅರ್ಥ ಆಗುತ್ತದೆ. ಅಭಿಷೇಕಿಸಲ್ಪಟ್ಟವನಿಗೆ ವಿರೋಧವಾಗಿ ಅಭಿಷೇಕಿಸಲ್ಪಟ್ಟವನು ಎಂಬುದಾಗಿ ಅರ್ಥ. ಅಂದರೆ ಸೈತಾನನಿಂದ ಅಭಿಷೇಕಿಸಲ್ಪಟ್ಟವನಾಗಿ ಬರುವವನಾಗಿದ್ದಾನೆ ಈ ಕ್ರಿಸ್ತ ವಿರೋಧಿ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಹಾಗಾದರೆ ಇವನೊಬ್ಬ ಮನುಷ್ಯನು. ಯಾಕಂದರೆ ನಾವು 2 ಥೆಸಲೋನಿಕ 2ನೇ ಅಧ್ಯಾಯ ನಾವು 5ನೇ ವಾಕ್ಯದಿಂದ ಓದಿಕೊಳ್ಳೋಣ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕ ಇಲ್ಲವೋ? ಇದಲ್ಲದೆ ಆ ಮನುಷ್ಯನು ಯಾರು? ಕ್ರಿಸ್ತ ವಿರೋಧಿ. ನೇಮಕವಾದ ಸಮಯದಲ್ಲೇ ಹೊರತು ಅವನ ಕುರಿತು ಅವನು ಒಬ್ಬ ಮನುಷ್ಯನ ಎಂಬುದಾಗಿ ಉಲ್ಲೇಖ ಮಾಡಲಾಗಿದೆ ಪ್ರಿಯರೇ. ಆ ಮನುಷ್ಯನು ನೇಮಕವಾದ ಸಮಯದಲ್ಲೇ ಹೊರತು ಬಯಲಿಗೆ ಬರುವುದಕ್ಕೆ ಅಂದ್ರೆ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದಕ್ಕೆ ಏನು ಅಡ್ಡಿ ಮಾಡುತ್ತದೋ ಅದು ನಿಮಗೆ ತಿಳಿದೇ ಇದೆ. ಅದು ಏನು ಅಡ್ಡಿ ಮಾಡ್ತಾ ಇದೆ? ಸಭೆ ಅಡ್ಡಿ ಮಾಡ್ತಾ ಇದೆ. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಇಲ್ಲಿ ಹಾಗಾದ್ರೆ ಈ ಅಧರ್ಮ ಸ್ವರೂಪನು ಎಂಬುದಾಗಿ ಸ್ಪಷ್ಟವಾಗಿ ವ್ಯಕ್ತಿತ್ವದ ಕುರಿತಾಗಿ, ಒಬ್ಬ ವ್ಯಕ್ತಿಯ ಕುರಿತಾಗಿ ಇಲ್ಲಿ ಉಲ್ಲೇಖ ಮಾಡಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ 1 ಯೋಹನ 2:18 ಮೊದಲ ಎ ಭಾಗದಲ್ಲಿ ಉಲ್ಲೇಖ ಮಾಡಿದ್ದು ಕ್ರಿಸ್ತ ವಿರೋಧಿ, ಅಂದರೆ ಅಧರ್ಮ ಸ್ವರೂಪನ ಕುರಿತಾಗಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಅವನು ಬರಲಿಕ್ಕಿದ್ದಾನೆ. ಯೋಹನನಲ್ಲಿ ಹೇಳ್ತಾ ಇದ್ದಾನೆ, ಅವನು ಬರಲಿಕ್ಕಿದ್ದಾನೆ ಎಂಬುದಾಗಿ ನೀವೇ ಕೇಳಿದ್ದೀರಿ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ. ನಂತರ ಮುಂದುವರಿದು ಆತನ ಹೇಳ್ತಾ ಇದ್ದಾನೆ, ಅನೇಕ ಕ್ರಿಸ್ತ ವಿರೋಧಿಗಳಿಗೆ ಎದ್ದಿದ್ದಾರಲ್ಲ. ಹೌದಾ? ಓದಿ. ಈಗಲೂ ಕ್ರಿಸ್ತ ವಿರೋಧಿಗಳು ಪ್ರೆಸೆಂಟ್ ಟೈಮ್. ಯಾವಾಗ ಪ್ರೆಸೆಂಟ್ ಟೈಮು? ಈ ಒಂದು ಅಪೊಸ್ತಲ ಯೋಹನ್ನನ ಸಮಯದಲ್ಲಿ ಆ ಪ್ರೆಸೆಂಟ್ ಟೈಮ್ ಕುರಿತಾಗಿ ಮಾತಾಡ್ತಾ ಇದ್ದಾನೆ ಅವನು. ಈಗಲೂ ಕ್ರಿಸ್ತ ವಿರೋಧಿಗಳು ಬಹು ಮಂದಿ ಎದ್ದಿದ್ದಾರೆ. ಇದರಿಂದ ಇದು ಕಡೆ ಗಳಿಗೆಯಾಗಿದೆ ಎಂದು ತಿಳ್ಕೊಳ್ತೇವೆ. ಅದರ ಅರ್ಥ ಇಲ್ಲಿ ನೋಡಿ,
ಕ್ರಿಸ್ತ ವಿರೋಧಿ ಎಂದರೆ ಯಾರು ಅಂತಲೂ ಅರ್ಥ ಮಾಡಿಕೊಂಡಿದ್ದ. ಅಧರ್ಮ ಸ್ವರೂಪನಾಗಿದ್ದಾನೆ. ಈ ಭೂಮಿಯಲ್ಲಿ 7 ವರ್ಷಗಳ ಕಾಲ ಇಲ್ಲಿ ಭೂಮಿಗೆ ಬಂದು ಆತನು ಇಡೀ ಭೂಮಿಯನ್ನು ಆಳ್ಲಿಕ್ಕೆ ಹೋಗುತ್ತಾನೆ. ಪ್ರಕಟಣೆ ಪುಸ್ತಕದ 6ನೇ ಅಧ್ಯಾಯದ 1 ಮತ್ತು 2ನೇ ವಾಕ್ಯದಲ್ಲಿ ಈ ಒಂದು 21 ಮುದ್ರೆಗಳಲ್ಲಿ ಮೊದಲ ಮುದ್ರೆ ದೇವರು ಒಡೆಯುವುದರ ಮೂಲಕ, ಅಂದರೆ ಅವನ ಬಹಿರಂಗವಾದ ಒಂದು ಕಾಣಿಸಿಕೊಳ್ಳಿಕೆ ಭೂಮಿಯಲ್ಲಿ ಬರುತ್ತದೆ. ಈ ಬಹಿರಂಗವಾದ ಮೊದಲ ಮುದ್ರೆ ಕಾಣಿಸಿಕೊಳ್ಳುವ ಮೂಲಕ ಈ ಭೂಮಿಯಲ್ಲಿ 7 ವರ್ಷಗಳ ಉಪದ್ರವ ಕಾಲ ಆರಂಭವಾಗುತ್ತದೆ. ಮತ್ತು ಈ ಉಪದ್ರವ ಕಾಲದಲ್ಲಿ 7 ವರ್ಷದ ಉಪದ್ರವ ಕಾಲದಲ್ಲಿ ಈ ಭೂಮಿಯಲ್ಲಿ ರಾಜನಾಗಿ ಅರಸನಾಗಿ ಈ ಒಂದು ಕ್ರಿಸ್ತ ವಿರೋಧಿಯು ಆಳ್ವಿಕೆ ಮಾಡಲಿಕ್ಕೆ ಹೋಗುತ್ತಾನೆ. ಇವನು ಕ್ರಿಸ್ತ ವಿರೋಧಿ ಆಗಿದ್ದಾನೆ. ನಾವು ಎ ಭಾಗದ ಕುರಿತು 1 ಯೋಹನ 2:8 ವಾಕ್ಯ ಎ ಭಾಗದ ಕುರಿತಾಗಿ ಅರ್ಥ ಮಾಡಿಕೊಂಡಿದ್ದೇವೆ ಪ್ರಿಯರೇ. ಆದರೆ 2ನೇ ಬಿ ಭಾಗದಲ್ಲಿ ನಾವು ಏನು ಹೇಳ್ಬೋದು, ಕ್ರಿಸ್ತ ವಿರೋಧಿಗಳು ಈಗಲೂ ಅನೇಕ ಕ್ರಿಸ್ತ ವಿರೋಧಿಗಳು ಎದ್ದಿದ್ದಾರಲ್ಲ. ಹಾಗಾದರೆ ಕ್ರಿಸ್ತ ವಿರೋಧಿಗಳು ಎಂದರೆ ಯಾರು? ಯೇಸು ಕ್ರಿಸ್ತನನ್ನು ವಿರೋಧಿಸುವಂಥವರೇ ಕ್ರಿಸ್ತ ವಿರೋಧಿಗಳು. ಸುವಾರ್ತೆಯನ್ನು ವಿರೋಧಿಸುವವರು ಸ್ವಾರ್ಥ ವಿರೋಧಿಗಳು. ಯೇಸು ಕ್ರಿಸ್ತನನ್ನು ವಿರೋಧಿಸುವವರು ಕ್ರಿಸ್ತ ವಿರೋಧಿಗಳಾಗಿದ್ದಾರೆ. ಅರ್ಥ, ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇರುವ ಸಂದರ್ಭದಲ್ಲೇ ಆತನಿಗೆ ಎದುರಾಗಿ ಶಾಸ್ತ್ರಿಗಳ ಗುಂಪು, ಫರಿಸಾಯರ ಗುಂಪು, ಸದ್ದುಕಾಯರ ಗುಂಪು, ಅನೇಕ ಯಹೂದ್ಯರು ಎದ್ದಿದ್ದರು ಪ್ರಿಯರು. ಆವಾಗಲೇ ಯೇಸು ಕ್ರಿಸ್ತನನ್ನು ಅವರು ವಿರೋಧ ಮಾಡ್ತಾ ಇದ್ರು. ಕಾರಣ, ಯೇಸು ಅವರ ಸತ್ಯವನ್ನು ಹೇಳುವ ನಿಮಿತ್ತವಾಗಿ, ಈ ಸತ್ಯ ಹೇಳುವ ನಿಮಿತ್ತ ಅವನಿಗೆ ವಿರೋಧಿಗಳು ಗುಂಪು ಅನೇಕರು ಎದ್ದಿದ್ದರು. ಅವರೆಲ್ಲ ಕ್ರಿಸ್ತ ವಿರೋಧಿಗಳು. ನಂತರ ಪಂಚಶತಮ ದಿವಸದಲ್ಲಿ ಹೊಸ ಒಡಂಬಡಿಕೆಯ ಸಭೆಯ ಒಂದು ಸ್ಥಾಪನೆ ಆಯಿತು. ಪವಿತ್ರಾತ್ಮನ ಆಗಮನದ ಮೂಲಕವಾಗಿ ನಾವು ನೋಡ್ತೇವೆ. 3,000 ಜನರು ಆ ದಿವಸದಲ್ಲಿ ಮಾನಸಾಂತರಪಟ್ಟು ಅವರು ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆಂದುಕೊಂಡು ಅವರು ಹೊಸ ಒಡಂಬಡಿಕೆಯ ಸಭೆಯಲ್ಲಿ ಅವರು ಸೇರಿಕೊಂಡರು ಎಂಬುದಾಗಿ ಕೂಡ ಅಲ್ಲಿ ನಾವು ಕಾಣ್ತೇವೆ. ನಂತರ ಸ್ವಾರ್ಥ ಸೇವೆಯು ಹಾಗೆ ಹಬ್ಬುತ್ತಾಯಿತು ಎಂಬುದಾಗಿ ನೋಡ್ತೇವೆ. ಸ್ವಾರ್ಥ ಸೇವೆ ಹಬ್ಬಿದ್ದ ಹಾಗೆಯೇ ಕ್ರಿಸ್ತ ವಿರೋಧಿಯ ಆತ್ಮ ಅಲ್ಲಿ ಎದ್ದು ಬರುವಂಥದ್ದನ್ನು ಕಾಣ್ತೇವೆ. ಅಂದರೆ ಅವತ್ತಿನಿಂದ ಇವತ್ತಿನವರೆಗೆ ಒಂದು ಆತ್ಮ ಕ್ರಿಯೆ ಮಾಡ್ತಾ ಇದೆ ಎಂಬುದಾಗಿ ಅವನನ್ನು ಹೇಳ್ತಾ ಇದ್ದಾನೆ. ಯಾವುದದು? ಕ್ರಿಸ್ತ ವಿರೋಧಿಯ ಆತ್ಮ. ಕ್ರಿಸ್ತನನ್ನು, ಯೇಸು ಕ್ರಿಸ್ತನನ್ನು ವಿರೋಧಿಸುವಂಥ ಒಂದು ಆತ್ಮ ಇವತ್ತು ಭಾರತದಲ್ಲೂ ಕೂಡ ಇದೆ, ವಿದೇಶಗಳಲ್ಲೂ ಕೂಡ ಇದೆ, ಲೋಕದ ಎಲ್ಲ ಕಡೆಗಳಲ್ಲಿ ಕೂಡ ಕ್ರಿಸ್ತನನ್ನು ವಿರೋಧಿಸುವಂಥ ಆತ್ಮ ಇವತ್ತು ಕೂಡ ಇದೆ ಪ್ರಿಯರೇ. ಅಪೊಸ್ತಲಕೃತ್ಯ 4ನೇ ಅಧ್ಯಾಯ 13-20ನೇ ವಾಕ್ಯ ಓದುವಾಗಲೂ ನಾವು ನೋಡ್ತೇವೆ. ಪೇತ್ರ ಯೋಹನ್ನರು 3ನೇ ಅಧ್ಯಾಯದಲ್ಲಿ ಅವರ ಸೇವೆ ಮೂಲಕ ಒಂದು ಅದ್ಭುತ ನಡೆದು ಹುಟ್ಟುಕುಂಟನು ಸೌಖ್ಯವಾದ. 13ನೇ ಎಲ್ಲ ಜನರು ಅವರ ಹಿಂದುಗಡೆ ಅವರು ಬಂದರು ಎಂಬುದಾಗಿ ನೋಡ್ತೇವೆ. ಯೇಸು ಸ್ವಾಮಿನವ್ರು ನಂಬಿದ್ರು ಎಂಬುದಾಗಿ ನೋಡ್ತೇವೆ. ಇದರಿಂದ ಹೊಟ್ಟೆ ಕಿಚ್ಚಿಗೆ ಒಳಪಟ್ಟಂಥ ಈ ಒಂದು ಯಹೂದ್ಯರು ಏನು ಮಾಡ್ತಾ, ಶಾಸ್ತ್ರಿ ಪರಿಸರ ಏನು ಮಾಡ್ತಾ ಇದ್ದಾರೆ, ಅವರನ್ನು ಅಪೊಸ್ತಲಕೃತ್ಯ 4ನೇ ಅಧ್ಯಾಯ 13-20ನೇ ವಾಕ್ಯವನ್ನು ಓದುವಾಗ ಅವರನ್ನು ಗದರಿಸ್ತಾ ಇದ್ದಾರೆ. ಯೇಸುವಿನ ಹೆಸರಲ್ಲಿ ಮಾತಾಡಬಾರದು, ಈ ಹೆಸರನ್ನು ಎತ್ತಲೇಬಾರದು. ಇವರೇ ಕ್ರಿಸ್ತ ವಿರೋಧಿಗಳಾಗಿದ್ದಾರೆ. ಅಂದರೆ ಕ್ರಿಸ್ತ ವಿರೋಧಿಗಳು ಎಂಬುದಾಗಿ ಹೇಳಬೇಕು. ಕ್ರಿಸ್ತ ವಿರೋಧಿಯ ಆತ್ಮನಿಂದ ಆವರಿಸಲ್ಪಟ್ಟವರಾಗಿದ್ದಾರೆ. ಅದನ್ನೇ 1 ಯೋಹನ 2ನೇ ಅಧ್ಯಾಯದ 18ನೇ ವಾಕ್ಯದಲ್ಲಿ ಇಲ್ಲಿ ಯೋಹನ್ನನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾ ಇದ್ದಾನೆ ಪ್ರಿಯರೇ. ನಾನು ಎನಿಸ್ತೇನೆ ನಿಮಗೆ ಅರ್ಥವಾಯ್ತು. 22ನೇ ವಾಕ್ಯ ಕೂಡ ಓದುವ. 1 John 2:22, 1 ಯೋಹನ 2:22. ಯೇಸು ಕ್ರಿಸ್ತನಲ್ಲ ಎನ್ನುವವನು, ಯೇಸು ಕ್ರಿಸ್ತನಲ್ಲ ಎಂದು ಹೇಳುವವನು ಸುಳ್ಳುಗಾರನಲ್ಲವಾದರೆ, ಸುಳ್ಳುಗಾರನು ಅಲ್ಲವಾದರೆ, ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಸುಳ್ಳುಗಾರನು ಬೇರೆ ಎಲ್ಲಿದ್ದಾನೆ? ಯಾವನಾದರೂ ತಾನು ತಂದೆಯನ್ನು ಮಗನನ್ನು ಅರಿಯನೆಂದು ಹೇಳಿದರೆ ಅವನೇ ಕ್ರಿಸ್ತ ವಿರೋಧಿ. ತಂದೆಯನ್ನು ಮಗನನ್ನು ಯಾರು ಅರಿಯನೆಂಬುದಾಗಿ ಹೇಳ್ತಾನೋ ಅವನು ಕ್ರಿಸ್ತ ವಿರೋಧಿ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಯೋಹನ್ನನು ಉಲ್ಲೇಖ ಮಾಡ್ತಾ ಇದ್ದಾನೆ ಪ್ರಿಯರೇ. ಮತ್ತೆ ನಾವು ಮತ್ತಾಯನ ಸುವಾರ್ತೆ 24:5 ಕೂಡ ಬರುವ. ಮ್ಯಾಥ್ಯೂ 24:5. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು, ಇದು ಯಾರ ಹೇಳ್ತಾ ಇದ್ದಾನೆ? ಕರ್ತನ ಯೇಸು ಸ್ವಾಮಿ ಸ್ವತಃ ಇಲ್ಲಿ ತನ್ನ ಶಿಷ್ಯರೊಂದಿಗೆ ಮಾತಾಡುವಂತ ಒಂದು ವಿಷಯವಾಗಿದೆ ಇದು. ಓದಿ. ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ನೋಡಿ, ನಾನು ಕ್ರಿಸ್ತನೆಂಬುದು ಅಂದರೆ ಕೊನೆಯ ಗಳಿಗೆಯಲ್ಲಿ, ಅಂದರೆ ಕೊನೆಯ ಗಳಿಗೆ ಎಂಬುದು ಹೇಳಬೇಕಾದ್ರೆ ಸ್ವಾಮಿಯ ರಹಸ್ಯ ಬರೋಣಕ್ಕಿಂತ ಮುಂಚಿನ ಒಂದು ಸಮಯ ಎಂಬುದು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಸಮಯದ ಅನೇಕರು ನಾನೇ ಕ್ರಿಸ್ತ ಎಂಬುದಾಗಿ ಬರ್ತಾರೆ. ಇನ್ನೊಂದು ವಾಕ್ಯ ಓದಿ, ಮತ್ತ 24:24, ಮ್ಯಾಥ್ಯೂ 24:24.
ಸುಳ್ಳು ಕ್ರಿಸ್ತರು ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ದೇವರು ಆದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಯಾರು? ದೇವರು ಆದುಕೊಂಡವರು ಕೂಡ ವಂಚನೆಗೊಳಗಾಗ್ತಾರಂತೆ. ಈ ಲೋಕದ ಜನರು ಮಾತ್ರವಲ್ಲ, ಯಾರನ್ನು ದೇವರು ಆರಿಸಿದ್ದಾನಲ್ಲ, ದೇವರು ಆದುಕೊಂಡಿದ್ದಾನಲ್ಲ, ಕ್ರೈಸ್ತ ವಿಶ್ವಾಸಿಗಳಾಗಿದ್ದಾರಲ್ಲ, ಅಂಥವರನ್ನು ಕೂಡ ಮೋಸಗೊಳಿಸುವ ರೀತಿಯ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ಮಾಡಿ, ಅಂದರೆ ವಂಚಿಸಿ, ತಾನೇ ಕ್ರಿಸ್ತನೆಂಬುದಾಗಿ ವಂಚಿಸಿ ಬಿಡ್ತಾನಂತ. ಆ ರೀತಿಯ ಕ್ರಿಸ್ತ ವಿರೋಧಿಯ ಆತ್ಮ ಎದ್ದೇಳುತ್ತದೆ ಕೊನೆಯ ದಿವಸಗಳಲ್ಲಿ ಎಂಬುದಾಗಿ ಇಲ್ಲಿ ಕರ್ತನಾದ ಯೇಸು ಸ್ವಾಮಿ ಕೂಡ ಸ್ವತಃ ಹೇಳುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಆದರೆ ಈ ಕ್ರಿಸ್ತ ವಿರೋಧಿ ಈ ಭೂಮಿಯಲ್ಲಿ ಬರುವಾಗ ಅವನು ಏನು ಹೇಳ್ತಾನೆಂದರೆ, ನಾನೇ ಮೆಸ್ಸಿಯನಾಗಿದ್ದೇನೆ, ನಾನೇ ಕರ್ತನಾದ ಯೇಸು ಸ್ವಾಮಿ ಎಂಬುದಾಗಿ ಹೇಳಿಕೊಂಡು ಲೋಕವನ್ನು ಆತನು ವಂಚಿಸುತ್ತಾನೆ. ಅವರ ವಂಚನೆಯಲ್ಲಿ ಲೋಕ ಸಿಕ್ಕಿಬಿದ್ದು ಲೋಕವೆಲ್ಲ ಆತನೇ ಯೇಸು ಕ್ರಿಸ್ತನೆಂಬುದಾಗಿ ನಂಬಿಬಿಡ್ತಾರೆ ಪ್ರಿಯರೇ. ಯೇಸುವೆಂದು ಮಾತಾಡಿದ್ದಾನೆ ಈ ಲೋಕದಲ್ಲಿರುವಾಗ. ಯೋಹನ್ನ 5:43, ಜಾನ್ 5:43 ಓದುವ. ಯೋಹನ್ನ 5:43, ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನಾನು ನನ್ನ ತಂದೆಯ ಹೆಸರಿನ ಮೇಲೆ ಬಂದಿದ್ದೇನೆ, ನನ್ನನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ, ಮತ್ತೊಬ್ಬನು ಸ್ವಂತ ಹೆಸರಿನ ಮೇಲೆ ಬಂದರೆ ಅವನನ್ನು ಒಪ್ಪಿಕೊಳ್ಳುವಿರಿ. ಅಂದ್ರೆ ಯೇಸು ಹೇಳ್ತಾ ಇದ್ದೆ, ನಾನು ನನ್ನ ತಂದೆ ಹೆಸರಿನಲ್ಲಿ ಬಂದಿದ್ದೇನೆ, ಆದರೆ ನೀವು ನನ್ನ ಒಪ್ಪಿಕೊಳ್ತಾ ಇಲ್ಲ. ಆದರೂ ಕೂಡ ಆದರೆ ಮತ್ತೊಬ್ಬನು ಸ್ವಂತ ಹೆಸರಿನಲ್ಲಿ ಬರ್ತಾನೆ. ಯಾರು ಮತ್ತೊಬ್ಬ ಸ್ವಂತ ಹೆಸರಿನಲ್ಲಿ ಬರ್ತಾನೆ? ಈ ಕ್ರಿಸ್ತ ವಿರೋಧಿ ತನ್ನ ಸ್ವಂತ ಹೆಸರಿನಲ್ಲಿ ಬರಲಿಕ್ಕಿದ್ದಾನೆ ಪ್ರಿಯರೇ. ಅವನು ಇಡೀ ಲೋಕ ಒಪ್ಪಿಕೊಳ್ತದೆ, ಇಡೀ ಲೋಕ ಆತನನ್ನು ಅಂಗೀಕಾರ ಮಾಡಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಅಂದರೆ ವಂಚನೆಗೆ ಒಳಗಾಗುವಂಥ ಒಂದು ಆತ್ಮ ದಿವಸಗಳಲ್ಲಿ ಲೋಕದಲ್ಲಿ ಕಾರ್ಯ ಮಾಡಲಿಕ್ಕೆ ಹೋಗ್ತದೆ. ಯಾಕಂದರೆ ನಾವು ಆವಾಗಲೇ ಧ್ಯಾನ ಮಾಡಿದ್ದೇವೆ 2 ಥೆಸಲೋನಿಕ 2ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ, ಆ ದಿನ ಅಂದರೆ ಉಪದ್ರವ ಕಾಲ ಬರೋಕ್ಕೆ ಮುಂಚೆ 2 ಗುರುತುಗಳೆಂಬ, ಒಂದು ಮೋಸದ ಆತ್ಮ ಅಲ್ಲಿ ಕ್ರಿಯೆ ಮಾಡ್ತದೆ, ಎರಡನೇದಾಗಿ ಮತಭ್ರಷ್ಟತೆ ಉಂಟಾಗ್ತದೆ, ಅದು ಹಿಂಜಾರುವಿಕೆ ಉಂಟಾಗ್ತದೆ, ನಂಬಿಕೆಯಲ್ಲಿ ಅನೇಕರು ಕ್ರಿಸ್ತ ವಿಶ್ವಾಸಗಳು ಬಿದ್ದು ಹೋಗ್ತಾರೆ ಎಂಬುದಾಗಿ ಕೂಡ 2 ವಿಷಯಗಳನ್ನು ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ನಾವು 1 ಯೋಹನ್ನ 4ನೇ ಅಧ್ಯಾಯ 1-6 ವಾಕ್ಯ ಓದುವ. 1 John chapter 4, 1-6. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು, ಅದರ ಅರ್ಥ ಏನು ಗೊತ್ತುಂಟ? ಪ್ರವಾದಿಸುವಂತ ಪ್ರವಾದಿಯ ಕುರಿತಾಕರ್ತನೆ. ಸುಳ್ಳು ಪ್ರವಾದಿಗಳ ಮೂಲಕ ಸುಳ್ಳು ಪ್ರವಾದನೆ ಬರ್ತದೆ. ಉದಾಹರಣೆಗೆ 1 ತಿಮೋಥೆಯ 4:1-2 ವಾಕ್ಯ ಓದುವಾಗ ಅಲ್ಲಿ ಏನು ಹೇಳ್ತದೆ? ಕೊನೆಯ ದಿವಸಗಳಲ್ಲಿ ಅನೇಕರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗೂ ಕಿವಿಗೊಟ್ಟು ಅವರು ವಂಚನೆಗೆ ಒಳಗಾಗ್ತಾರೆ, ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗ್ತಾರೆ ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಪೌಲನು ಇಲ್ಲಿ ಸಭೆಯನ್ನು ಎಚ್ಚರಿಸುವಂಥದ್ದನ್ನು ಕಾಣ್ತೇವೆ. ಹಾಗಾದರೆ ಈ ಕ್ರಿಸ್ತ ವಿರೋಧಿ ಆತ್ಮ ಈಗಾಗಲೇ ಭೂಮಿಯಲ್ಲಿದೆ. ಕ್ರಿಸ್ತ ವಿರೋಧಿ ಆತ್ಮ ಇದೆ, ಸುಳ್ಳು ಪ್ರವಾದಿ ಆತ್ಮ ಇದೆ, ಹಲ್ಲೆಲೂಯಾ, ಸುವಾರ್ಥ ವಿರೋಧಿ ಆತ್ಮ ಇದೆ ಈ ಭೂಮಿಯಲ್ಲಿ. ಅಂದರೆ ಸೈತಾನನು ತನ್ನಗೆ ಆಗುವ ಎಲ್ಲ ರೀತಿಯಲ್ಲಿ ಸಭೆ ಹಾಳು ಮಾಡಲಿಕ್ಕೆ, ಹಲ್ಲೆಲೂಯಾ, ಸಭೆಯನ್ನು ಕೆಡಿಸಲಿಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾನೆ. ಅವನು ನರಕಕ್ಕೆ ಹೋಗ್ತಾನೆ ಅಂತ ಅವನು ಚೆನ್ನಾಗಿ ಗೊತ್ತುಂಟು. ಅವನ ಜೊತೆಯಲ್ಲಿ ಎಷ್ಟು ಜನರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೋ ಅಷ್ಟು ಜನರನ್ನು ಆತನು ಏನು ಮಾಡ್ತಾ ಇದ್ದ, ಸಿದ್ಧ ಮಾಡಲಿಕ್ಕೆ, ತನ್ನ ಜೊತೆ ಕರ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಆತನು ಮಾಡಿಕೊಡ್ತಾ ಇದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರ ಮಕ್ಕಳಾದ ನಾವುಗಳು ದೇವರ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ಸರಿಯಾಗಿ ತಿಳ್ಕೋಬೇಕು, ಯಾವುದೇ ವಿಧವಾದ ವಂಚನೆಗೆ ಒಳಗಾಗಬಾರದು. ಕೊಲೊಸ್ಸೆ 3ನೇ ಅಧ್ಯಾಯ 16-17 ಪೌಲನು ಹೇಳ್ತಾನೆ, ಹಲ್ಲೆಲೂಯಾ, ದೇವರ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ವಿಧವಾದ ಜ್ಞಾನದಿಂದ ತುಂಬಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳ್ರಿ ಎಂಬುದಾಗಿ ಅಲ್ಲಿ ಪೌಲನು ಉತ್ತೇಜನ ಪಡಿಸುವಂಥದ್ದನ್ನು, ಸಭೆಯನ್ನು ನೋಡಿಕೊಂಡು ಉತ್ತೇಜನ ಪಡಿಸುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಅಂದರೆ ದೇವರ ವಾಕ್ಯ ನಮ್ಮೊಳಗೆ ಸಮೃದ್ಧಿಯಾಗಿ ವಾಸ ಮಾಡಬೇಕು, ಸಕಲ ವಿಧವಾದ ಜ್ಞಾನ ತುಂಬಿದವರಾಗಿ ಒಬ್ಬರಿಗೊಬ್ಬರನ್ನು ಉಪದೇಶ ಮಾಡಬೇಕು, ಎನ್ಕರೇಜ್ ಮಾಡಬೇಕೆಂಬುದಾಗಿ, ಪ್ರೋತ್ಸಾಹಿಸಬೇಕೆಂಬುದಾಗಿ ಇಲ್ಲಿ ಪೌಲನು ಇಲ್ಲಿ ಒಂದು ಸಭೆಯನ್ನು ಎಚ್ಚರಿಸುವಂಥದ್ದನ್ನು ಅಥವಾ ಪ್ರೋತ್ಸಾಹಿಸುವಂಥದ್ದನ್ನು ಕೂಡ ನಾವಿಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ನಾವು 1 Yohana 4ಕ್ಕೆ ಬರುವ.
ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ಲೋಕದ ಒಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನೀವು ಆತ್ಮದ ಎಲ್ಲ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾದವುಗಳು ಅಲ್ಲವೋ ಎಂದು ಅವುಗಳನ್ನು ಪರೀಕ್ಷಿಸಬೇಕು. ಯಾಕಂದ್ರೆ ಪ್ರವಾದನೆ ಕುರಿತಾಗಿ ಕೂಡ ಸ್ಪಷ್ಟವಾಗಿದ್ದ ವಾಕ್ಯ ಹೇಳ್ತಾರೆ. 1 ಥೆಸಲೋನಿಕ 5ನೇ ಅಧ್ಯಾಯ ನಾವು 19-20 ವಾಕ್ಯ ಓದುವ. 19-19ರಿಂದ ಪವಿತ್ರಾತ್ಮನನ್ನು ನಂದಿಸಬೇಡಿರಿ, ಪ್ರವಾದನೆಗಳನ್ನು ಹೀನೈಸಬೇಡಿರಿ, ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಭದ್ರವಾಗಿ ಹಿಡಿದುಕೊಳ್ಳಿ. ಪ್ರವಾದನೆಗಳು ಏನ್ ಮಾಡ್ಬೇಕಂತ ಪರಿಶೋಧನೆ ಮಾಡಿ ಯಾವುದು ಒಳ್ಳೆದಿದೆ ಅದನ್ನು ಮಾತ್ರ ಹಿಡ್ಕೋಬೇಕು ಪ್ರಿಯರ್. ಇಲ್ಲದಿದ್ದರೆ ಮೋಸ ಹೋಗುತ್ತೇವೆ. ಕೊನೆಯ ದಿವಸಗಳಲ್ಲಿ ಈ ಭೂಮಿಯಲ್ಲಿ ನಾವು ಜೀವಿಸುವ ನಿಮಿತ್ತವಾಗಿ ಸೈತಾನನು ಸುಳ್ಳು ಪ್ರವಾದನೆಗಳ ಮೂಲಕ, ಕಣಿ ಹೇಳುವಂಥ ಆತ್ಮಗಳ ಮೂಲಕ ಕ್ರೈಸ್ತ ವಿಶ್ವಾಸಿಗಳನ್ನು ವಂಚಿಸ್ಲಿಕ್ಕೆ ಹೋಗುತ್ತಾನೆ. ಎಷ್ಟೋ ಜನರು ಇಂಥ ಒಂದು ನುಡಿಗಳಿಗೆ ಕಿವಿಗೊಟ್ಟು ಇವತ್ತಿನ ದಿವಸಗಳಲ್ಲಿ ಕ್ರೈಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗಿ ಲೋಕಕ್ಕೆ ತಿರುಗಿ ಹೋಗುತ್ತಾ ಎಷ್ಟೋ ಉದಾಹರಣೆಗಳುಂಟು ಪ್ರಿಯರೇ. ದೇವರ ಮಕ್ಕಳು ತುಂಬ ಎಚ್ಚರಿಕೆ ಉಳ್ಳವರಾಗಿರಬೇಕು. ಒಬ್ಬರು ಪ್ರವಾದನೆ ಹೇಳ್ತಾರೆ ಎಂಬುದಾಗಿ ಹೇಳಿದ್ರು ಆ ಪ್ರವಾದನೆ ವಿವೇಚನೆ ಮಾಡಬೇಕು. 1 ಕೊರಿಂಥ 14:4 ಹೇಳ್ತದೆ, ಪ್ರವಾದನೆ 3 ವಿಷಯ ಹೇಳಬೇಕು. ಒಂದು ಸಂತೈಸುವಿಕೆ, ಭಕ್ತಿ ವೃದ್ಧಿ, ಪ್ರೋತ್ಸಾಹ. 1 ಕೊರಿಂಥ 14:3-4 ಅಲ್ಲಿ ಅದನ್ನು ಓದೋದು ಬೇಡ. ಭಕ್ತಿ ವೃದ್ಧಿ, ಸಂತೈಸುವಿಕೆ, ಪ್ರೋತ್ಸಾಹ, ಈ 3 ವಿಷಯ ಒಂದು ಪ್ರವಾದನೆ ಇಲ್ಲದಿದ್ದರೆ ಆ ಪ್ರವಾದನೆಯನ್ನು ನಂಬಲಿಕ್ಕೆ ಹೋಗಬಾರ್ದು. ಪ್ರವಾದನೆಗೆ ಯಾವಾಗಲೂ ಪರಿಶೋಧನೆ ಮಾಡಬೇಕು. ಪರಿಶೋಧನೆ ಮಾಡಿ ಯಾವುದು ಒಳ್ಳೆಯದಿದೆ ಅದನ್ನು ಮಾತ್ರ ಭದ್ರವಾಗಿ ಇಟ್ಕೋಬೇಕು. ಅದನ್ನು ನಾವು ಸ್ವೀಕಾರ ಮಾಡಬೇಕು. ಇಲ್ಲ ಬೇಡದ್ದನ್ನು ನಾವು ಬಿಟ್ಟು ಬಿಡಬೇಕು. ಯಾಕಂದರೆ ವಂಚಿಸುವ ಆತ್ಮ ಈ ದಿನಗಳ ಕ್ರಿಸ್ತ ವಿರೋಧಿಯ ಆತ್ಮ ಕೂಡ ಈ ಭೂಮಿಯಲ್ಲಿ ಕಾರ್ಯ ಮಾಡ್ತಾ ಇದೆ ಪ್ರಿಯರೇ. ಸೈತಾನ ವಂಚಕನಾಗಿದ್ದಾನೆಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ಓಕೆ, 1 ಜಾನ್ 4 ಓದಿ, ಕಂಟಿನ್ಯೂ. ಪ್ರೇರಿಸುವಂತವನು ದೇವರ ಆತ್ಮನೇ ಎಂದು. ಅಂದ್ರೆ ಒಬ್ಬ ಯಾವ ಪ್ರವಾದಿಯನ್ನು ಪ್ರೇರೇಪಿಸ್ತಾ ಇದ್ದಾನೆ, ಪ್ರವಾದಿಸುವಂತ ಪ್ರವಾದಿಗೆ ಆ ಪ್ರವಾದಿಯನ್ನು ಪ್ರೇರೇಪಿಸುವ ದೇವರೇ ಆತ್ಮನೇ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕೆ ಲಕ್ಷಣ ಏನೆಂದರೆ ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾದದ್ದು. ಯೇಸುವನ್ನು ಒಪ್ಪದೆ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದ್ದಲ್ಲ. ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. ದೇವರಿಂದ ಪ್ರೇರಿತವಾದಂಥ ಆತ್ಮ ಯಾವುದು, ದೇವರಿಂದ ಪ್ರೇರಿತವಲ್ಲದ ಆತ್ಮ ಯಾವುದು, ಇಲ್ಲಿ ಪರೀಕ್ಷೆ ಮಾಡಲಿಕ್ಕೆ 2 ಸಿಂಪಲ್ ಉದಾಹರಣೆ, ಸಾಮಾನ್ಯವಾದ ಉದಾಹರಣೆಗಳನ್ನು ಇಲ್ಲಿ ಯೋಹನನು ಕೊಡುವಂಥದ್ದನ್ನು ಕಾಣ್ತಾ ಇದ್ದೇವೆ. ಓಕೆ, ಮುಂದೆ ಓದಿ. ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಸ್ಪಷ್ಟವಾಗಿ ಕ್ರಿಸ್ತ ವಿರೋಧಿಯ ಆತ್ಮ ಬೇರೆ, ಕ್ರಿಸ್ತ ವಿರೋಧಿ ಬೇರೆ. ಇದನ್ನೆರಡನ್ನು ನಾವು ಒಟ್ಟಿಗೆ ತಗೊಳ್ಳಿಕ್ಕೆ ಆಗೋದು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಕ್ರಿಸ್ತ ವಿರೋಧಿಯ ಆತ್ಮ ಯೇಸು ಕ್ರಿಸ್ತನ ಸಮಯದಿಂದಲೇ ಭೂಮಿಯಲ್ಲಿದೆ ಪ್ರಿಯರೇ. ಯೇಸು ಸ್ವಾಮಿ ಭೂಮಿಯಲ್ಲಿ 33 ವರ್ಷ ಈ ಲೋಕಕ್ಕೆ ಬಂದು ಆತನು ಜೀವಿಸಿ 33ನೇ ವರ್ಷದಲ್ಲಿ ಆತನು ತನ್ನ ಪ್ರಾಣವನ್ನು ಶಿಲುಬೆಯಲ್ಲಿ ಕೊಟ್ಟು ಹೂಣಲ್ಪಟ್ಟು 3 ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದು 40 ದಿವಸ ಭೂಮಿಯಲ್ಲಿ ಅನೇಕ ಕಾಣಿಸಿಕೊಂಡು ಪರಲೋಕಕ್ಕೆ ಸ್ವರ್ಗಾರೋಹಣನಾಗಿ ಏರಿ ಹೋಗಿ ತಂದೆ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ ಪ್ರಿಯರೇ. ಅಲ್ಲಲ್ಲಿಯ ಆ ಯೇಸು ಕ್ರಿಸ್ತನ ಭೂಮಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಆವಾಗಲೇ ಕ್ರಿಸ್ತ ವಿರೋಧಿಗಳಿದ್ದರು. ಪಂಚಶತಮ ದಿವಸದಲ್ಲಿ ಪವಿತ್ರಾತ್ಮನ ಆಗಮನದ ಮೂಲಕ ಹೊಸ ಒಡಂಬಡಿಕೆ ಸಭೆಯ ಒಂದು ಸ್ಥಾಪನೆ ಆಯಿತು. ಆವಾಗಿನಿಂದಲೂ ಕ್ರಿಸ್ತ ವಿರೋಧಿಗಳು ಎದ್ದಿದ್ದಾರೆ. ಕ್ರಿಸ್ತ ವಿರೋಧಿ ಆತ್ಮವು ಅನೇಕರಲ್ಲಿ ಪ್ರವೇಶ ಮಾಡಿ ಕ್ರಿಸ್ತನನ್ನು ವಿರೋಧಿಸುವಂಥದ್ದನ್ನು ನಾವು ಕಂಡಿದ್ದೇವೆ ಪ್ರಿಯರೇ. ಇವತ್ತಿಗೂ ಕೂಡ ಕ್ರಿಸ್ತ ವಿರೋಧಿ ಆತ್ಮ ಅನೇಕರಲ್ಲಿ ಹೊಕ್ಕು ಕ್ರಿಸ್ತನನ್ನು ವಿರೋಧ ಮಾಡ್ತಾ ಇದೆ ಪ್ರಿಯರೇ. ಆ ಆತ್ಮ ಇವತ್ತು ಇದೆ ಎಂಬುದಾಗಿ ಯೋಹನನು ಏನು ಮಾಡ್ತಾ ಇದ್ದಾರೆ, ಎಚ್ಚರಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಮುಂದೆ ಓದಿ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ. ಅದು ಬರುವುದೆಂಬುದಾಗಿ ನೀವು ಕೇಳಿದ್ದೀರಲ್ಲ. ಈಗಲೂ ಲೋಕದಲ್ಲಿ ಅದೇ. ಈಗಲೂ ಆ ಕ್ರಿಸ್ತ ವಿರೋಧಿ ಆತ್ಮ ಈ ಲೋಕದಲ್ಲಿ ಇದೆ, ಈಗಲೂ ಇದೆ ಎಂಬುದಾಗಿ ಯೋಹನನು ಹೇಳ್ತಾ ಇದ್ದಾನೆ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ. ನಾವು ಯಾರಿಂದ ಹುಟ್ಟಿದ್ದೆವು? ದೇವರಿಂದ ಹುಟ್ಟಿದ. ಯೋಹನ 1:12-13 ಹೇಳ್ತದೆ, ಯಾರ್ಯಾರು ಕರ್ತನ ಯೇಸು ಕ್ರಿಸ್ತನನ್ನು ರಕ್ಷಕನ ಒಡೆಯನ ಅಂಗೀಕಾರ ಮಾಡಿದರೋ, ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರವನ್ನು ಆತನು ಕೊಟ್ಟನು. ಅವರು ಹುಟ್ಟಿದ್ದು ರಕ್ತ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದ ಆಗಲಿ ಎಲ್ಲ ದೇವರಿಂದಲೇ ಹುಟ್ಟಿದ್ದೆಂಬುದಾಗಿ ನೋಡುತ್ತೇವೆ. ಹಾಗಾದರೆ ನಾವು ದೇವರಿಂದ ಹುಟ್ಟಿದ್ದೇವೆ, ದೇವರಿಗೆ ಹುಟ್ಟಿದ್ದೇವೆ. ಮುಂದೆ ಓದಿ. ಶರೀರದಲ್ಲಿ ಅಲ್ಲ, ಶರೀರದಲ್ಲಿ ನಾವು ತಂದೆ ತಾಯಿಗೆ ಹುಟ್ಟಿದ್ದೇವೆ,
ಅದೇ ರೀತಿ ಆತ್ಮದಲ್ಲಿ ನಾವು ದೇವರಿಗೆ ಹುಟ್ಟಿದ್ದೇವೆ, ನಾವು ಆತ್ಮವಾಗಿದ್ದೇವೆ ಪ್ರಿಯರೇ. ಮುಂದೆ ಓದಿ. ಮತ್ತು ಲೋಕದಲ್ಲಿ ಇರುವವನಿಗಿಂತ ಮತ್ತು ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿರುವಾತನು ನಿಮ್ಮಲ್ಲಿ ಇರುವಾತನು ಹೆಚ್ಚಿನವನಾಗಿರುವುದರಿಂದ ಹೆಚ್ಚಿನವನಾಗಿರುವುದು. ನಮ್ಮಲ್ಲಿರುವಾತನು ಯಾರು? ತ್ರೈಕ ದೇವರು ನಮ್ಮೊಳಗಿರುವಾತನಾಗಿದ್ದಾನೆ. ಈ ಲೋಕದಲ್ಲಿರುವ ಆತ್ಮನಿಗಿಂತ ನಮ್ಮಲ್ಲಿರುವಂಥ ಆತ್ಮವು ಹೆಚ್ಚಿನದ ಆತ್ಮ. ಮಾತ್ರವಲ್ಲ, ನಮ್ಮ ಆತ್ಮ ಬಾರ್ನ್ ಅಗೇನ್ ಸ್ಪಿರಿಟ್ ಆಗಿದೆ, ದೇವರಿಗೆ ಹುಟ್ಟಿದಂಥ ಆತ್ಮವಾಗಿದೆ. ಅದಕ್ಕೆ ಪೌಲನು ಹೇಳುವಂಥದ್ದು ಎಫೆಸ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 18-19 ವಾಕ್ಯ ಓದುವಾಗ ಓದಿ ವಾಕ್ಯವನ್ನು, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ಆತನಿಂದ ಕರೆಸಿಕೊಳ್ಳುವವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದೆಂಬುದನ್ನು ನಂಬುವರಾದ ನಮ್ಮಲ್ಲಿ ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದೆಂಬುದನ್ನು ಅರಿತುಕೊಳ್ಳಬೇಕು. ದೇವ ಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು. ನಾವು ಯಾರಾಗಿದ್ದೇವೆ? ಆತ್ಮನ ಸ್ವಾಸ್ಥ್ಯ. ಹಲಲಿಯ ಈ ನಾವು ದೇವ ಜನರಾಗಿದ್ದೇವೆ. ಈ ಸ್ವಾಸ್ಥ್ಯದ ಮಹಿಮೆಯ ಅತಿಶಯ ಏನೆಂಬುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ ಪ್ರಿಯರೇ. ಓಕೆ, ನಾವು ಅಲ್ಲಿ ಒಂದ್ಯೋನಕ್ಕೆ ಬರುವ. ಈ ಲೋಕದಲ್ಲಿ ಇರುವ ನಿಂತಲೂ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಅವರು ಲೋಕದಿಂದ ಹುಟ್ಟಿದವರಾಗಿದ್ದಾರೆ. ಯಾರು? ಸುಳ್ಳು ಪ್ರವಾದಿಗಳು ಲೋಕದಿಂದ ಹುಟ್ಟಿದ್ದಾರೆ. ಲೋಕದಿಂದ ಹುಟ್ಟಿದ್ದಾರೆ. ಈ ಕಾರಣದಿಂದ ಅವರು ಲೋಕ ಪ್ರೇರಿತರಾಗಿ ಹೇಗೆ? ಅಲ್ಲಲ್ಲಿ ಟಿವಿಯಲ್ಲಿ ನೋಡಿ, ಟಿವಿ ಮಾಧ್ಯಮಗಳಲ್ಲಿ ನೋಡಿ, ಬೇರೆಯವರ ಮಾತನ್ನು ಕೇಳಿ ಅವರು ಲೋಕ ಪ್ರೇರಿತರಾಗಿ ಮಾತಾಡ್ತಾರೆ. ಲೋಕ ಪ್ರೇರಿತರಾಗಿ ಮಾತಾಡುತ್ತಾರೆ ಮತ್ತು ಲೋಕದವರು ಅವರ ಮಾತನ್ನು ಕೇಳುತ್ತಾರೆ. ಲೋಕದವರ ಮಾತನ್ನು ಬೇಗ ಕೇಳ್ತಾರೆ. ನಾವಂತೂ ದೇವರಿಂದ ಹುಟ್ಟಿದವರಾಗಿದ್ದೇವೆ. ದೇವರನ್ನು ಬಲ್ಲವನು ನಮ್ಮ ಮಾತನ್ನು ಕೇಳುತ್ತಾನೆ. ದೇವರಿಂದ ಹುಟ್ಟದವನು ನಮ್ಮ ಮಾತನ್ನು ಕೇಳುವುದಿಲ್ಲ. ಇದು ಸತ್ಯವನ್ನು ಬೋಧಿಸುವ ಆತ್ಮ, ಅದು ಸುಳ್ಳನ್ನು ಬೋಧಿಸುವ ಆತ್ಮ ಎಂದು ಇದರಿಂದಲೇ ತಿಳ್ಕೊಳ್ತೇವೆ. ಹಾಗಾದ್ರೆ ಕ್ರಿಸ್ತ ವಿರೋಧಿಯ ಆತ್ಮ ಎಂದರೆ ಏನೆಂಬುದಾಗಿ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ ಪ್ರಿಯ. ಕಾರಣ ಎಂದರೆ ಆವಾಗ ಅಪೊಸ್ತಲರನ್ನು ವಿರೋಧ ಮಾಡಿದರು ಕ್ರಿಸ್ತ ವಿರೋಧಿ ಆತ್ಮ. ಅವತ್ತು ಯೇಸುವನ್ನು ವಿರೋಧ ಮಾಡಿತು ಆ ಕ್ರಿಸ್ತ ವಿರೋಧಿ ಆತ್ಮ ಅನೇಕರ ವ್ಯಕ್ತಿಗಳ ಮೂಲಕ. ಇವತ್ತು ಸಭೆಯನ್ನು ವಿರೋಧ ಮಾಡ್ತಾ ಇದೆ ಕ್ರಿಸ್ತ ವಿರೋಧಿ ಆತ್ಮ. ನಾವು ರಕ್ಷಣೆ ಹೊಂದುವಾಗ, ಯೇಸು ಸ್ವಾಮಿಯನ್ನು ಅಂಗೀಕಾರ ಮಾಡುವಾಗ, ನಮ್ಮ ಕುಟುಂಬಸ್ಥರಿಂದಲೇ, ಬಂಧು ಬಳಗದವರಿಂದ, ಸ್ನೇಹಿತರಿಂದ, ಅನೇಕ ವ್ಯಕ್ತಿಗಳಿಂದ ನಾವು ವಿರೋಧಿಸಲ್ಪಡ್ತೇವೆ. ಈ ಕ್ರಿಸ್ತ ವಿರೋಧಿ ಆತ್ಮ ನಮ್ಮನ್ನು ವಿರೋಧ ಮಾಡುವಂಥದ್ದಾಗಿದೆ. ಇವತ್ತು ಅನೇಕರಲ್ಲಿ ಕ್ರಿಸ್ತ ವಿರೋಧಿ ಆತ್ಮವು ಏನಾಗಿದೆ ಪ್ರಿಯರೇ? ಆವರಿಸಲ್ಪಟ್ಟಿದೆ. ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ನಾವು 2 ಯೋಹನ್ನ 7-11 ವಾಕ್ಯ ಕೂಡ ಓದುವ. 2 John 7-11 ವರ್ಡ್ಸ್. ಮನುಷ್ಯನಾಗಿ ಬಂದಿರುವ ಯೇಸು ಕ್ರಿಸ್ತನನ್ನು ಒಪ್ಪದೆ ಇರುವಂತ ಮೋಸಗಾರರು ಅನೇಕ ಮಂದಿ ಹೊರಟು ಲೋಕದೊಳಗೆ ಹೋಗಿದ್ದಾರೆ. ಮೋಸಗಾರರು ಅಥವಾ ಕ್ರಿಸ್ತ ವಿರೋಧಿಯ ಆತ್ಮದಿಂದ ತುಂಬಲ್ಪಟ್ಟಿರುವುದಾಗಿ ಹೇಳ್ಬೋದು. ಅವರು ಲೋಕದೊಳಗೆ ಹೋಗಿದ್ದಾರೆ. ಯೇಸುವನ್ನು ಒಪ್ಪದವನು ಮೋಸಗಾರನು ಕ್ರಿಸ್ತ ವಿರೋಧಿಯೂ ಆಗಿದ್ದಾನೆ. ಯೇಸುವನ್ನು ಒಪ್ಪದವನು ಮೋಸಗಾರನು, ಕ್ರಿಸ್ತ ವಿರೋಧಿಯೂ ಆಗಿದ್ದಾನೆ. ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ. ನೋಡಿ, ನಾವು ಪ್ರಯಾಸಪಟ್ಟು, ಯಾಕಂದರೆ ನಮಗೋಸ್ಕರ ಪ್ರಯಾಸ ಅವರು ಪಟ್ಟಿದ್ದಾರೆ. ಯಾರು? ಆದಿ ಅಪೊಸ್ತಲರನ್ನು ಕುರಿತಾಗಿ ಓದ್ತೇವೆ, ನಾಯಕರು ಪ್ರಯಾಸ ಪಟ್ಟಿದ್ದಾರೆ. ಸುಮ್ಮನೆ ನಾವು ಯಾರು ರಕ್ಷಣೆ ಹೊಂದಿಕೊಂಡಿಲ್ಲ. ನಮಗೆ ಸುವಾರ್ತೆ ಸಾರಿದವರಿದ್ದಾರೆ, ನಮಗೋಸ್ಕರ ಪ್ರಾರ್ಥನೆ ಮಾಡಿದವರಿದ್ದಾರೆ. ಇದರಿಂದಾಗಿ ದೇವರ ಕೃಪೆ ನಮ್ಮ ಆತ್ಮಿಕ ಹಣ್ಣು ತೆರೆಯಲ್ಪಟ್ಟು ಇವತ್ತು ರಕ್ಷಣೆ ಹೊಂದಿಕೊಂಡು ಸತ್ಯದ ಪರಿಜ್ಞಾನಕ್ಕೆ ನಾವು ಬರುವ ಹಾಗೆ ಕರ್ತನು ಸಹಾಯ ಮಾಡಿದ್ದಾನೆ. ನಮಗೋಸ್ಕರ ಪ್ರಯಾಸ ಪಟ್ಟವರು ಇದ್ದಾರೆ. ಅದಕ್ಕೆ ಪೌಲ ಒಂದು ಮಾತನ್ನು ಹೇಳ್ತಾನೆ ನೋಡಿ. ನಾವು 13ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಇಬ್ರಿಯ 13:7, Hebrew 13:7.
ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ. ನೋಡಿ, 2 ಕೊರಿಂಥ 11 ಅಲ್ಲಿ ಕೂಡ ಪೌಲ ಒಂದು ಮಾತನ್ನು ಹೇಳ್ತಾನೆ. 3ನೇ ವಾಕ್ಯ ಓದಿ. 11:3 2 ಕೊರಿಂಥ 11:3. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯ ಉಂಟು. ಇನ್ನೊಂದು ವಾಕ್ಯ ಓದಿ. ಅಪೊಸ್ತಲಗೀತೆ 20:26ನೇ ವಾಕ್ಯದಿಂದ ಓದಿ. ಆದ ಕಾರಣ ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ. ಯಾಕೆಂದರೆ ಒಂದನ್ನು ಮರೆಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು. ಇಲ್ಲಿ ಪೌಲನು ಅನೇಕ ಕಡೆಗಳಿಂದ ಅನೇಕ ವಾಕ್ಯಗಳನ್ನು ಓದಿದ್ದೇವೆ ಪ್ರಿಯರೇ. ಅಂದರೆ ನಮಗಾಗಿ ಪ್ರಯಾಸ ಪಟ್ಟಂತ ದೇವರ ನಾಯಕರಿದ್ದಾರೆ. ನಮಗೋಸ್ಕರ ಸ್ವಾರ್ಥ ಹೇಳುವುದು, ಉಪದೇಶ ಮಾಡುವುದು ಮಾತ್ರವಲ್ಲ, ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ನಂಬಿಕೆ ದೃಢವಾಗಿ ನಿಲ್ಲುವುದಕ್ಕೋಸ್ಕರವಾಗಿ. ಇಲ್ಲಿ ಯೋಹನ್ನನು 2 ಯೋಹನ್ನದಲ್ಲಿ 7-11 ವಾಕ್ಯದ ಹೇಳುವಂಥ ಮುಖ್ಯ ವಿಷಯ ಏನೆಂದರೆ, ಅಲ್ಲಿ ಅವರ ಪ್ರಯಾಸ ನಿಷ್ಫಲವಾಗಬಾರದೆಂಬ ಆ ವಿಷಯದಲ್ಲಿ. ಯಾಕಂದರೆ ನಾವು ಒಂದು ವೇಳೆ ಈ ಕ್ರಿಸ್ತ ವಿರೋಧಿ ಆತ್ಮಕ್ಕೆ ಒಳಗಾಗುವುದಾದರೆ, ದುರ್ಬೋಧನೆ ಆತ್ಮಕ್ಕೆ ಒಳಗಾಗುವುದಾದರೆ, ಸುಳ್ಳು ಉಪದೇಶದ ಆತ್ಮಕ್ಕೆ ನಾವು ಒಳಪಡುವುದಾದರೆ ಏನಾಗ್ತದೆ? ದಾರಿ ತಪ್ಪುತ್ತೇವೆ, ಕ್ರಿಸ್ತ ನಂಬಿಕೆಯಲ್ಲಿ ಭ್ರಷ್ಟರಾಗುತ್ತೆ ಎಂಬುದ ಕಾರಣದಿಂದ ಆತನು ಇಲ್ಲಿ ಈ ಒಂದು ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾನೆ. ಮುಂದೆ ಓದಿ 2 ಜಾನ್. ನಾವು ಪ್ರಯಾಸಪಟ್ಟು ಮಾಡಿದವುಗಳನ್ನು ನೀವು ಕಳಕೊಳ್ಳದೆ ಪೂರ್ಣ ಫಲವನ್ನು ಹೊಂದುವಂತೆ ಜಾಗರೂಕರಾಗಿರಿ. ಇಲ್ಲಿ ಎಚ್ಚರಿಸ್ತಾ ಇದ್ದಾನೆ ಯೋಹನ್ನ, ಜಾಗರೂಕರಾಗಿರಿ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನ್ಯೋನ್ಯತೆ ಇಲ್ಲ. ಸ್ಪಷ್ಟವಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದ್ರೆ ಕ್ರಿಸ್ತ ವಿರೋಧಿಯ ಆತ್ಮ ಮತ್ತು ಕ್ರಿಸ್ತ ವಿರೋಧಿ ಇದು ಬೇರೆ ಬೇರೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ಕ್ರಿಸ್ತ ವಿರೋಧಿ ಒಬ್ಬ ಮನುಷ್ಯನಾಗಿದ್ದಾನೆ. ಅವನು ಈಗ ಬರಲಿಕ್ಕಿದ್ದಾನೆ, ಭವಿಷ್ಯದಲ್ಲಿ ಈಗ ಬರಲಿಕ್ಕಿದ್ದಾನೆ, ಸ್ವಲ್ಪ ಸಮಯದಲ್ಲಿ ನನ್ನ ನಂತರವಾಗಿ ಭೂಮಿಗೆ ಬರಲಿಕ್ಕಿದ್ದ, ಸಭೆ ಎತ್ತಲ್ಪಟ್ಟ ನಂತರ ಈ ಭೂಮಿಯಲ್ಲಿ ಬಹಿರಂಗವಾಗಿ ಅದನ್ನು ಕಾಣಿಸಿಕೊಳ್ಳಿಕ್ಕಿದ್ದಾನೆ. ಆದರೆ ಕ್ರಿಸ್ತ ವಿರೋಧಿಯ ಆತ್ಮ ಎಂಬುದಾಗಿ ಹೇಳುವಂಥದ್ದು ಯೇಸು ಕ್ರಿಸ್ತನ ಸಮಯದಿಂದಲೇ, ಅಂದರೆ ಯೇಸು ಸ್ವಾಮಿ ಭೂಮಿಗೆ ಬಂದಾಗ ಮನುಷ್ಯನಾಗಿ ಆ ಸಮಯದಿಂದಲೇ ಆ ಆತ್ಮವು ಈ ಭೂಮಿಯಲ್ಲಿ ಅನೇಕರ ಒಳಗೆ ಇದ್ದುಕೊಂಡು ಕಾರ್ಯ ಮಾಡುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಕ್ರಿಸ್ತ ವಿರೋಧಿ ಆತ್ಮ ಬೇರೆ, ಕ್ರಿಸ್ತ ವಿರೋಧಿ ಬೇರೆ. ಇದನ್ನು ಎರಡನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಈಗ 2 ಥೆಸಲೋನಿಕ ಚಾಪ್ಟರ್ 2:7ಗೆ ನಾವು ತಿರುಗಿ ಬರುವುದಾದರೆ, 2 ಥೆಸಲೋನಿಕ 2:7ಕ್ಕೆ ನಾವು ತಿರುಗಿ ಬರುವುದಾದರೆ ಅಲ್ಲಿ ಹೇಳ್ತಾ ಇದೆ, ಪುನಃ ಓದುವ ವಾಕ್ಯವನ್ನು. ಅಧರ್ಮವು ಈಗಲೂ ಗುಪ್ತವಾಗಿ ತನ್ನ ಕಾರ್ಯವನ್ನು ಸಾಧಿಸುತ್ತದೆ. ಆದರೆ ಇದುವರೆಗೆ ಅಡ್ಡಿ ಮಾಡುವವನು ತೆಗೆದು ಬಿಡಲ್ಪಡುವ ತನಕ ಅದು ಗುಪ್ತವಾಗಿಯೇ ಇರುವುದು. ಅಂದ್ರೆ ಅಧರ್ಮ ಸ್ವರೂಪವನ್ನು ಕಾಣಿಸಿಕೊಳ್ಬೇಕಾದ್ರೆ ಬಹಿರಂಗವಾಗಿ, ಅಂದರೆ ಕ್ರಿಸ್ತ ವಿರೋಧಿ ಕಾಣಿಸಿಕೊಳ್ಬೇಕಾದ್ರೆ ಅಡ್ಡಿ ಮಾಡುವವನು ತೆಗೆದು ಹಾಕಲ್ಪಡಬೇಕು. ಅಡ್ಡಿ ಮಾಡುವವನು ಯಾರಂತ ನಿಮಗೆ ಸ್ಪಷ್ಟವಾಗಿ ನಾನು ನಿನ್ನೆ ಮೊನ್ನೆ ದಿವಸ ಹೇಳಿದ್ದೇನೆ. ಅದು ಬೇರೆ ಯಾರಲ್ಲ, ಅದು ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆ ಸಭೆಯಾದಂಥ ನಾವು, ರಕ್ಷಣೆ ಹೊಂದಿದ ದೇವರ ಮಕ್ಕಳು, ಸಭೆ ಆಗಿದೆ. ಸಭೆ ಅಡ್ಡಿ ಮಾಡ್ತಾ ಇದೆ. ಸಭೆ ಇರುವವರೆಗೆ ಕ್ರಿಸ್ತ ವಿರೋಧಿಗೆ ಬಹಿರಂಗವಾಗಿ ಈ ಭೂಮಿಯಲ್ಲಿ ಪ್ರಕಟ ಆಗಲಿಕ್ಕೆ ಅಥವಾ ಕಾಣಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು. ನಾವು ಕಳೆದ ಅಧ್ಯಯನಗಳಲ್ಲಿ ಯೇಸು ಕ್ರಿಸ್ತನ ರಹಸ್ಯ ಪರಣಕ್ಕಿಂತ ಮುಂಚೆ ಏನೆಲ್ಲ ನಡೆಯಬೇಕು, ಅನೇಕ ಘಟನೆಗಳನ್ನು, ಅನೇಕ ಪ್ರವಾದನೆಗಳನ್ನು ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನಾನು 2 ಥೆಸಲೋನಿಕ 2:7 ಪ್ರಕಾರ 2 ಥೆಸಲೋನಿಕ 2:7 ವಾಕ್ಯದ ಆಧಾರದಲ್ಲಿ ನಾನು ಕಲಿಸಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ತ ವಿರೋಧಿ ಅಥವಾ ಅಧರ್ಮ ಸ್ವರೂಪನು ಈ ಭೂಮಿಯಲ್ಲಿ ಬಹಿರಂಗವಾಗಿ ಕಾಣಿಸಿಕೊಳ್ಳುವುದಕ್ಕೆ ಮುಂಚೆ ನಡೆಯಬೇಕಾದ ಕೆಲವು ಕಾರ್ಯಗಳು, ಅದನ್ನು ಕೂಡ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು, ಅದನ್ನು ಕಲಿತುಕೊಳ್ಳಬೇಕು ಪ್ರಿಯರೇ. ಆವಾಗ ನಮಗೆ ಅರ್ಥ ಆಗ್ತದೆ ಯಾವ ಕಾಲದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ, ಯಾವ ಸಮಯದಲ್ಲಿ ನಾವು ಈಗ ಇದ್ದೇವೆ ಎಂಬುದಾಗಿ ಆವಾಗ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಮೊದಲದಾಗಿ ಕ್ರಿಸ್ತ ವಿರೋಧಿ
ಈ ಭೂಮಿಯಲ್ಲಿ ಕಾಣಿಸಿಕೊಳ್ಳಕ್ಕೆ ಮುಂಚೆ ಆಗಬೇಕಾದ ಕಾರ್ಯ, ನಡಿಬೇಕಾದ ಕಾರ್ಯ, ಎರಡು ತೆಸಲೋನಿಕ 2:3 ನಾವು ನಿಮಗೆ ಆಲ್ರೆಡಿ ವಿವರಿಸಿದ್ದೇನೆ. ಒಂದು, ಯಾರು ನಿಮ್ಮನ್ನು ಮೋಸದ ಆತ್ಮ ಈ ಭೂಮಿಯಲ್ಲಿ ಕಾರ್ಯ ಮಾಡ್ತದೆ. ಮೋಸದ ಆತ್ಮ, ವಂಚಿಸುವ ಆತ್ಮ ಈ ಭೂಮಿಯಲ್ಲಿ ಬಲವಾಗಿ ಕಾರ್ಯ ಮಾಡ್ತದೆ. ಎರಡನೇದಾಗಿ ಮತಭ್ರಷ್ಟತೆ ಉಂಟಾಗುತ್ತದೆ. ಮತಭ್ರಷ್ಟತೆ ಅಂದರೆ ಆತ್ಮಿಕವಾಗಿ ದೇವಜನರು ಹಿಂಜಾರಿ ಹೋಗುತ್ತಾರೆ. ಅನೇಕರು ಆತ್ಮೀಯ ಜೀವಿತದಲ್ಲಿ ಹಿಂಜಾರಿ ಹೋಗುವಂಥ, ಅದು ಬೇರೆ ಬೇರೆ 7 ಕಾರಣಗಳನ್ನು ಕಳೆದ ಅಧ್ಯಯನದಲ್ಲಿ ನಾನು ಹೇಳಿದ್ದೇನೆ. ಇನ್ನೂ ಅನೇಕ ಬೇರೆ ಬೇರೆ ಕಾರಣಗಳು ಕೂಡ ಇರಬಹುದು. ಒಟ್ಟಾರೆ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಂಡು ಅನೇಕರು ಆತ್ಮಿಕವಾಗಿ ಹಿಂಜಾರಲಿಕ್ಕೆ ಹೋಗುತ್ತಾರೆ. ಲೂಕ 18:8 ಯೇಸು ಹೇಳಿದಂಥ ಮಾತು ಏನೆಂಬುದಾಗಿ ಹೇಳಿದ, ಮನುಷ್ಯ ಕುಮಾರನು ಈ ಭೂಮಿಗೆ ತಿರುಗಿ ಬರುವಾಗ ನಂಬಿಕೆಯನ್ನು ಕಾಣುವನು ಎಂಬುದಾಗಿ ಆತನಲ್ಲಿ ಪ್ರಶ್ನಾರ್ಥಕವಾಗಿ ಅಲ್ಲಿ ಮಾತನ್ನು ಹೇಳುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಮಾತ್ರವಲ್ಲದೆ 3ನೇ ಕಾರ್ಯ, 2 ತೆಸಲೋನಿಕ 2:7 ಈಗಾಗಲೇ ನಾವು ಓದಿದ್ದೇವೆ, ಅಧರ್ಮವು ಗುಪ್ತವಾಗಿ ಕಾರ್ಯವನ್ನು ಸಾಧಿಸುತ್ತಾ ಇದೆ. ಅದರ ಅರ್ಥ ಏನೆಂದರೆ, ಯೇಸು ಕ್ರಿಸ್ತನು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ, ಯೇಸುಸ್ವಾಮಿ ಹುಟ್ಟುವುದಕ್ಕಿಂತ ಮುಂಚೆ 1000 ವರ್ಷಗಳ ಹಿಂದೆ ಏಷ್ಯಾ ಪ್ರವಾದಿ, ಅನೇಕ ಪ್ರವಾದಿಗಳು ಪ್ರವಾದನೆ ಹೇಳಿದ್ದಾರೆ ಆತನ ಹುಟ್ಟುವಿನ ಕುರಿತು. ಏಷ್ಯಾ ಪ್ರವಾದಿ 7:14, ಏಷ್ಯಾ 7:14, ಏಷ್ಯಾ 9:6 ಕನ್ನಿಕೆಯ ಜನನದ ಕುರಿತಾಗಿ ಸ್ಪಷ್ಟವಾಗಿ ಆತನು ಪ್ರವಾದಿಸಿ ಆ ಮಗುವಿನ ಕುರಿತು, ಇಮ್ಮಾನುವೇಲ್ ಎಂಬಂಥ ಮಗುವಿನ ಕುರಿತಾಗಿ, ಯೇಸುಸ್ವಾಮಿಯ ಕುರಿತಾಗಿ ಸ್ಪಷ್ಟವಾಗಿ ಜನರ ಕುರಿತಾಗಿ ಹೇಳಿರುವುದನ್ನು ನೋಡ್ತೇವೆ. ಮಾತ್ರವಲ್ಲ, ಏಷ್ಯಾ 43:5 ವಾಕ್ಯ ಓದುವ, ಯೇಸು ಕ್ರಿಸ್ತನ ಬರೋಣಕ್ಕಾಗಿ ಆತನ ಹಾದಿಯನ್ನು ಸಿದ್ಧಪಡಿಸುವುದಕ್ಕಾಗಿ ಒಬ್ಬ ವ್ಯಕ್ತಿಯನ್ನು ಕರ್ತನು ಎಬ್ಬಿಸಲಿಕ್ಕೆ ಹೋಗುತ್ತಾನೆ ಎಂಬುದಾಗಿ ಅಂದರೆ ನಾವಲ್ಲಿ ಕಾಣ್ತೇವೆ. ಓದುವ, ಇಗೋ ಒಂದು ವಾಣಿ ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ. ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎಲ್ಲ ಹಳ್ಳ ಕೊಳ್ಳಗಳು ಮುಚ್ಚಲ್ಪಡುವವು. ಎಲ್ಲ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು. ಮಲೆನಾಡು ಬಯಲು ಸೀಮೆಯಾಗುವುದು. ಕೊರಕಲ ನೆಲವು ಸಮವಾಗುವುದು. ಯೆಹೋವನ ಮಹಿಮೆಯು ಗೋಚರವಾಗುವುದು. ಎಲ್ಲಾ ಮನುಷ್ಯರು ಒಟ್ಟಿಗೆ ಅದನ್ನು ಕಾಣುವರು. ಯೆಹೋವನ ಬಾಯೇ ಇದನ್ನು ನುಡಿದಿದೆ ಎಂದು ಒಬ್ಬನು ಕೂಗುತ್ತಾನೆ. ಇದು ಯಾರ ಕುರಿತ ಒಬ್ಬನು ಕೂಗುವಂತ? ಈ ಕೂಗುವವನ ಶಬ್ದ ಯಾರ ಶಬ್ದವಾಗಿದ್ದು? ಅದು ಯಾರಲ್ಲ, ಸ್ಥಾನಿಕ ಯೋಹನ್ನನಾಗಿದ್ದಾನೆ ಪ್ರಿಯರೇ. ಯಾಕಂದರೆ ಲೂಕನ ಸುವಾರ್ತೆ 1ನೇ ಅಧ್ಯಾಯ 14-17 ವಾಕ್ಯದಲ್ಲಿ ಜಕರ್ಯ ಪ್ರವಾದಿಗೆ ದರ್ಶನ ಉಂಟಾದಾಗ ಸ್ಪಷ್ಟವಾಗಿ ದೂತನು ಈ ಸ್ಥಾನಿಕ ಯೋಹನ್ನನ ಜನನದ ಕುರಿತಾಗಿ ಮತ್ತು ಯಾವ ರೀತಿಯಲ್ಲಿ ಆತನು ಕರ್ತನಿಗೆ ಒಂದು ಗುಂಪು ಜನರನ್ನು ಸಿದ್ಧಪಡಿಸಿ ಹೇಗೆ ಒದಗಿಸಿ ಕೊಡ್ತಾನೆ ಎಂಬುದು ಹೇಳುವುದನ್ನು ನೋಡ್ತೇವೆ. ಓದಿ, ಲೂಕ 1:14-17. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವು ಉಲ್ಲಾಸ ಉಂಟಾಗುವುದು. ಮತ್ತು ಅವನು ಹುಟ್ಟಿದ್ದಕ್ಕೆ ಬಹು ಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದಂದಿನಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ಇಸ್ರಾಯೇಲರಲ್ಲಿ ಅನೇಕರನ್ನು ಅವರ ದೇವರಾಗಿರುವ ಕರ್ತನ ಕಡೆಗೆ ತಿರುಗಿಸುವನು. ಅವನು ಆತನ ಮುಂದೆ ಹೋಗಿ ಯಾತ್ರ ಮುಂದೆ ಯೇಸು ಕ್ರಿಸ್ತನ ಮುಂದೆ ಹೋಗಿ ಎಲಿಯನ ಗುಣಶಕ್ತಿಗಳಿಂದ ಕೂಡಿದವನಾಗಿ ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಹಠ ಹಿಡಿದವರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಸಿದ್ಧವಾದ ಜನವನ್ನು ಕರ್ತನಿಗೆ ಒದಗಿಸುವನು ಎಂದು ಒದಗಿಸುವನು. ನಾವು ಮತ್ತೆ ಸುವಾರ್ತೆ 3:1-3 ವಾಕ್ಯ ಓದುವುದಾದ್ರೂ ಅಲ್ಲಿ ಈ ಸ್ಥಾನಿಕ ಯೋಹನ್ನನ ಸೇವೆಯನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಓದುವ,
ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವಿದೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನಿಂದ ಈಗ ಓದಿದ ವಾಕ್ಯ ಪ್ರವಾದಿ ಯೆಶಾಯನಿಂದ ಸೂಚಿತನಾದವನು ಇವನೇ. ಸಾಕು. ನಾವು ಯೋಹನ್ನನ ಸುವಾರ್ತೆ 1:19-22 ವಾಕ್ಯ ಓದುವ. ಅಲ್ಲಿ ಯಹೂದ್ಯರು ಬಂದು ಯೇಸುವಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನೀನು ಯಾರು? ನೀನು ಪ್ರವಾದಿಯ, ಎಲಿಯನ, ಯೆರೆಮೀಯನ, ಯಾರಾಗಿದ್ದಿ ನೀನು? ಯೇಸುವಿನ ಉತ್ತರ ಕೊಡ್ತಾನೆ ನೋಡುವ. ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ ಯಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ ನೀನು ಯಾರೆಂದು ಕೇಳಿದಕ್ಕೆ ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು. ಹಾಗಾದರೆ ನೀನು ಯಾರು? ಎಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದನು. ನೀನು ಬರಬೇಕಾದ ಆ ಪ್ರವಾದಿಯೋ ಅಂದದಕ್ಕೂ ಅಲ್ಲವೆಂದನು. ಆಗ ಅವರು ನೀನು ಯಾರು? ನಮ್ಮನ್ನು ಕಳಿಸಿದವರಿಗೆ ನಾವು ಉತ್ತರ ಹೇಳಬೇಕಲ್ಲ. ನಿನ್ನ ವಿಷಯವಾಗಿ ಏನು ಹೇಳುತ್ತಿ ಎಂದು ಕೇಳಲು ಅವನು ಕರ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವವನ ಶಬ್ದವಿದೆ ಎಂಬುದಾಗಿ ಯೆಶಾಯ ಪ್ರವಾದಿಯು ಹೇಳಿದನಷ್ಟೇ. ಹಾಗಾದ್ರೆ ಅಡವಿಯಲ್ಲಿ ಕರ್ತನ ಮಾರ್ಗವನ್ನು ಸಿದ್ಧ ಮಾಡುವಂತ ವ್ಯಕ್ತಿಯಾಗಿ ಸ್ಥಾನಕ್ಕೆ ಬಂದ ಮತ್ತು ಆತನು ಕರ್ತನಿಗೋಸ್ಕರ ಒಂದು ಗುಂಪು ಜನರನ್ನು ಆತನು ಸಿದ್ಧಪಡಿಸಿ ಆತನಿಗೆ ಒದಗಿಸಿಕೊಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಪ್ರಿಯರೇ, ಯಾಕೆ ನಾನು ಸ್ಥಾನಿಕ ಹೊನ್ನನ ಉಲ್ಲೇಖ ತಗೊಂಡೆ ಅಂದರೆ, ಯೇಸು ಕ್ರಿಸ್ತನ ಈ ಭೂಮಿಯಲ್ಲಿ ಸೇವೆ ಆರಂಭವಾಗುವುದಕ್ಕಿಂತ ಮುಂಚೆ ಹೇಗೆ ಸ್ಥಾನಿಕ ಹೊನ್ನನ ಸೇವೆ ಆರಂಭವಾಯಿತು ಸಿದ್ಧಪಡಿಸುವುದಕ್ಕಾಗಿ ಆತನಿಗಾಗಿ, ಅದೇ ರೀತಿಯಲ್ಲಿ ಕ್ರಿಸ್ತ ವಿರೋಧಿಯ ಬಹಿರಂಗವಾದ ಕಾಣಿಸಿಕೊಳ್ಳುವಿಕೆಗೆ ಮುಂಚೆ ಅವನಿಗೋಸ್ಕರವಾಗಿ ಭೂಮಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕಾಗಿ ಎಲ್ಲ ಲೋಕದವರು ಸಿದ್ಧತೆಯನ್ನು ಮಾಡ್ತಾರೆ ಪ್ರಿಯರೇ. ಈಗ ಆಲ್ರೆಡಿ ಅಧರ್ಮವು ಗುಪ್ತವಾಗಿ ಕಾರ್ಯಾಚರಿಸ್ತಾ ಇದೆ. ಗುಪ್ತವಾಗಿ ಅಂತ್ಯಕ್ರಿಸ್ತನ ಕ್ರಿಸ್ತ ವಿರೋಧಿಯ ಬಹಿರಂಗವಾದ ಕಾಣಿಸಿಕೊಳ್ಳುವಿಕೆಗೆ ಎಲ್ಲ ವಿಧವಾದ ಸಿದ್ಧತೆಗಳನ್ನು ಅನೇಕ ಸರ್ಕಾರಗಳು ಇವತ್ತು ಮಾಡ್ತಾ ಇವೆ. ಅದರ ಕುರಿತಾಗಿ ಕೆಲವೊಂದು ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾನು ನಿನ್ನೆ ದಿವಸ ಕೂಡ ಮೆನ್ಷನ್ ಮಾಡಿದೆ, ಒನ್ ವರ್ಲ್ಡ್ ಗೌರ್ಮೆಂಟ್, ನ್ಯೂ ಆರ್ಡರ್ ಸಿಸ್ಟಮ್. ಈ ಒಂದು ವಿಷಯಗಳ ಕುರಿತ ಕೆಲ ದಿವಸಗಳಲ್ಲಿ ನಾವು ಕೇಳುವಂಥ ಒಂದು ಬಲವಾದ ಪದವಾಗಿದೆ. ಆದರೆ ಇದು ಆರಂಭದಲ್ಲಿ ಮೊಟ್ಟ ಮೊದಲಾಗಿ ಕೇಳಲ್ಪಟ್ಟದ್ದು ಎಲ್ಲಿ ಗೊತ್ತುಂಟ? 1717ನೇ ಇಸವಿಯಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಎಂಬಂಥ ವ್ಯಕ್ತಿ ಅಮೆರಿಕದ ಫಿಲಡೆಲ್ಫಿಯಾದಲ್ಲಿ ವಾಸ ಮಾಡ್ತಾ ಇದ್ದ. ಈತನು ಫ್ರೀ ಮೆಸನ್ ಎಂಬುದಾಗಿ ಹೇಳುವಂಥ ಒಂದು ರಹಸ್ಯ ಸಂಘವನ್ನು ಆತನು ಆರಂಭ ಮಾಡುತ್ತಾನೆ. ಈತನಿಂದ ಆರಂಭವಾದದ್ದು ಮೊದಲು ಒನ್ ವರ್ಲ್ಡ್ ಗೌರ್ಮೆಂಟ್ ಅಥವಾ ನ್ಯೂ ವರ್ಲ್ಡ್ ಆರ್ಡರ್ ಸಿಸ್ಟಮ್ ಎಂಬುದಾಗಿ ಹೇಳುವಂಥ ಪದ ಅವನಿಂದ ಫಸ್ಟ್ ಟೈಮ್ ಬಂತು ಪಿರಿಯರೆ. ಮಾತ್ರವಲ್ಲ, ಅವನ ಕೆಲವೊಂದು ವಿಷಯಗಳನ್ನು ಆತನು ಆ ಸಮಯದಲ್ಲಿ ಉಲ್ಲೇಖ ಮಾಡ್ತಾನೆ. ಒಂದನೇದಾಗಿ ಅವನು ಹೇಳುವಂಥದ್ದು ಏನೆಂದರೆ, ಇಡೀ ಒನ್ ವರ್ಲ್ಡ್ ರಿಲಿಜನ್ ಬಗ್ಗೆ ಮಾತಾಡ್ತಾನೆ. ಇಡೀ ಲೋಕದ ಎಲ್ಲ ಜಾತಿಗಳು ಹೋಗಿ ಒಂದೇ ಜಾತಿ ಆಗಬೇಕೆಂಬುದಾಗಿ ಅವನು ಹೇಳ್ತಾನೆ. ಎರಡನೇದಾಗಿ ಎಲ್ಲ ಸರ್ಕಾರಗಳು ಏನು ಹೇಳ್ತಾರೆ, ಡಿಸೋಲ್ ಆಗಿ ಒಂದೇ ಸರ್ಕಾರ, ಇಡೀ ಭೂಮಿಯಲ್ಲಿ ಒಂದೇ ಸರ್ಕಾರ ಬರಬೇಕೆಂಬುದಾಗಿ ಹೇಳ್ತಾನೆ. ಮೂರನೇದಾಗಿ ಅವನು ಹೇಳುವಂಥದ್ದು ಏನೆಂದರೆ, ಇಡೀ ಲೋಕಕ್ಕೆ, ಈಗ ಇವತ್ತು ನಾವು ದುಬೈಯಲ್ಲಿ ದಿರಾಮ್ಸ್ ಇದೆ, ಕುವೈಟಲ್ಲಿ ದಿನಾರ್ ಇದೆ, ಬಾರಿನಲ್ಲಿ ದಿನಾರ್ ಇದೆ, ಮಸ್ಕತ್ತಲ್ಲಿ ರಿಯಲ್ ಇದೆ, ಸೌದಿಯಲ್ಲಿ ರಿಯಲ್ ಇದೆ, ಅಮೆರಿಕದಲ್ಲಿ ಡಾಲರ್ ಇದೆ ಪ್ರಿಯರೇ, ಮತ್ತು ಜಾರ್ಜಿಯಾದಲ್ಲಿ ಲಾರಿ ಇದೆ ಪ್ರಿಯರೇ, ಬೇರೆ ಬೇರೆ ಇಂಡಿಯಾದಲ್ಲಿ ರೂಪೀಸ್ನ ನೋಡ್ತೇವೆ, ರುಪಿಯಾನ ನೋಡ್ತೇವೆ, ಬೇರೆ ಬೇರೆ ಕರೆನ್ಸಿಗಳು ಬೇರೆ ಬೇರೆ ದೇಶದಲ್ಲಿ ಇರ್ತವೆ. ಅದು ಅವನು ಹೇಳ್ತಾನೆ, ಇಡೀ ಲೋಕಕ್ಕೆ ಒಂದೇ ಒಂದು ಕರೆನ್ಸಿ ಬರಬೇಕೆಂಬುದಾಗಿ ಆತನು ಹೇಳ್ತಾನೆ. ಪ್ರಾರ್ಥವಲ್ಲ, ಇಡೀ ಲೋಕಕ್ಕೆ ಒಂದೇ ಒಂದು ಬ್ಯಾಂಕ್ ಬರಬೇಕೆಂಬುದಾಗಿ ಹೇಳ್ತಾನೆ. ನಂತರ ಆತನು ಹೇಳುವಂಥದ್ದು ಏನೆಂದರೆ, ಇಡೀ ಲೋಕಕ್ಕೆ ಒಂದೇ ಒಂದು ವಿಶ್ವ ಮಿಲಿಟರಿ ಬರಬೇಕೆಂಬುದಾಗಿ ಆತನು ಹೇಳ್ತಾನೆ ಪ್ರಿಯರೇ.
ಅದರ ನಂತರವಾಗಿ ಹೇಳ್ತಾನೆ, ಈಗಿರುವಂಥ ಈ ಒಂದು ಕುಟುಂಬ, ಈ ಒಂದು ಪರಮಾಣು ಕುಟುಂಬದ ವ್ಯವಸ್ಥೆ, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಸಹೋದರ ಸಹೋದರಿ, ಈ ವ್ಯವಸ್ಥೆ ಅದು ಮುರಿಯಲ್ಪಡಬೇಕು ಮತ್ತು ಈ ರೀತಿಯಲ್ಲಿ ವಾಸ ಮಾಡಬಾರ್ದು, ಎಲ್ಲರೂ ಒಂದೇ ಇಕ್ವಲ್ ಎಂಬುದಾಗಿ ಹೇಳಿಕೊಂಡು ಹೇಳ್ತಾನೆ. ಮಾತ್ರವಲ್ಲ, ಮಕ್ಕಳನ್ನು ಸರ್ಕಾರ ಪಡ್ಕೋಬೇಕು, ಸರ್ಕಾರ ಮಕ್ಕಳನ್ನು ನಮ್ಮ ಮಾರ್ಗ ಸಾಕಬೇಕೆಂಬುದಾಗಿ ಆ ರೀತಿಯ ಒಂದು ಮಾತನ್ನು ಆತನು ಎತ್ತುತ್ತಾನೆ ಪ್ರಿಯರೇ. ಈ ರೀತಿಯ ಅನೇಕ ವಿಷಯಗಳನ್ನು ಆತನು ಉಲ್ಲೇಖ ಮಾಡ್ತಾನೆ ಪ್ರಿಯರೇ. ಅದರ ನಂತರವಾಗಿ ಅವನು ಆ ಒಂದು ಸಂಘವು ಇವತ್ತಿಗೂ ಕೂಡ ಉಂಟು, ಫ್ರೀ ಮಿಷನ್ ಎಂಬುದಾಗಿ ಹೇಳುವಂಥದ್ದ ರಹಸ್ಯವಾಗಿ ಸೈತಾನನನ್ನು ಆರಾಧಿಸುವಂಥ ಒಂದು ಸಂಘವಾಗಿದೆ. ಇದು ಫ್ರೀ ಮೆಸನ್ ಎಂಬುದಾಗಿ ಹೇಳುವಂಥ ಈ ಒಂದು ಸಂಘವಾಗಿದೆ ಪ್ರಿಯರೇ. ನಂತರ 1773ನೇ ಇಸವಿಯಲ್ಲಿ ಒಬ್ಬ ಜರ್ಮನಿಯಲ್ಲಿರುವಂಥ ಒಬ್ಬ ಐಶ್ವರ್ಯವಂತ ವ್ಯಕ್ತಿ, ಅವನ ಹೆಸರು ಮೇಯರ್ ಆರ್ಮ್ ರಾಯಲ್ ಸ್ಟೈಲ್ ಎಂಬುದಾಗಿ ಹೇಳುವಂಥ ಒಬ್ಬ ವ್ಯಕ್ತಿ 12 ಜನ ತನ್ನ ಹಾಗಿರುವಂಥ ಧನಿಕರನ್ನು ಒಂದು ಸಭೆ ಕೂಡಿಸುತ್ತಾನೆ, ಒಂದು ಕಡೆಯಲ್ಲಿ ಸಭೆ ಕೂಡಿಸುತ್ತಾನೆ. ಧನಿಕ ಎಂಬುದಾಗಿ ಹೇಳಬೇಕು, ಸಾಧಾರಣ ಧನಿಕನಲ್ಲ ಅವನು. ಇವತ್ತು ಭಾರತದಲ್ಲಿ ಧನಿಕರು ಎಂಬುದಾಗಿ ಹೇಳಬೇಕಾದ್ರೆ ನಮ್ಮ ಮನಸ್ಸಿಗೆ ಬರುವಂಥದ್ದು ಸ್ಪಷ್ಟವಾಗಿ ಅದಾನಿ, ಅಂಬಾನಿ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಅಥವಾ ಈ ಟಾಟಾ, ರತನ್ ಟಾಟಾ ಎಂಬ ಅನೇಕರ ಒಂದು ಹೆಸರುಗಳು ತಕ್ಷಣ ನಮ್ಮ ಮೈಂಡಿಗೆ ಬರ್ತದೆ. ಅದೇ ರೀತಿ ಇವನು ಕೂಡ ಭಯಂಕರ ದೊಡ್ಡ ಐಶ್ವರ್ಯವಂತನಾಗಿದ್ದ. ತನ್ನ ಹಾಗೆ ಇರುವಂಥದ್ದು ಐಶ್ವರ್ಯವಂತರನ್ನು 12 ಜನರನ್ನು ಅವನು ಒಟ್ಟಿಗೆ ಕೂಡಿಸಿ ಅವನು ಕೂಡ ಅವನಿಗೆ 30ಕ್ಕಿಂತ ಅಧಿಕವಾದ ವಿಷಯಗಳು ಅವನೊಳಗಿತ್ತು. ಇದೇ ರೀತಿಯಲ್ಲಿ ಈ ಒನ್ ವರ್ಲ್ಡ್ ಗೌರ್ಮೆಂಟ್, ಒನ್ ವರ್ಲ್ಡ್ ರಿಲಿಜನ್, ಒನ್ ವರ್ಲ್ಡ್ ಕರೆನ್ಸಿ ಎಂಬುದಾಗಿ ಹೇಳುವಂಥ ಈ ಅನೇಕ ವಿಷಯಗಳು ಅವನ ಒಳಗಡೆ ಇತ್ತು. ಮಾತ್ರವಲ್ಲ, ಪ್ರಜೆಗಳನ್ನು ಸರ್ಕಾರ ನಿಯಂತ್ರಿಸಬೇಕು, ಸರ್ಕಾರವೇ ನಿಯಂತ್ರಿಸಬೇಕು, ಸ್ವಇಚ್ಛೆ ಎಂಬುದಾಗಿರುವುದು. ಆ ರೀತಿಯಲ್ಲಿ ಅವನು ತನ್ನ ವಿಚಾರಧಾರೆಯನ್ನು ಈ ಒಂದು ಸಭೆಯಲ್ಲಿ ಆತನು ಉಲ್ಲೇಖ ಮಾಡ್ತಾನೆ ಪ್ರಿಯರೇ. ಅದರ ನಂತರವಾಗಿ ಅವನ ವಿಚಾರಧಾರೆ ಮುಂದಕ್ಕೆ ಕೊಂಡೋಗ್ಲಿಕ್ಕೆ, ಪ್ರಮೋಟ್ ಮಾಡಲಿಕ್ಕೆ ಸರಿದ ವ್ಯಕ್ತಿ ಸಿಗಲಿಲ್ಲ. ಕೊನೆಗೆ 1776ನೇ ಇಸವಿಯಲ್ಲಿ, ಇವನು ಬಂದು 1773ನೇ ಇಸವಿಯಲ್ಲಿ ಅವನು ಸಭೆ ಸೇರಿಸಿದ್ದು. 1776ನೇ ಇಸವಿಯಲ್ಲಿ ಅವನಿಗೊಬ್ಬ ವ್ಯಕ್ತಿ ಸಿಗ್ತಾ ಇದ್ದಾನೆ. ಅವನೊಬ್ಬ ಜರ್ಮನ್ ಫಿಲೋಸಫರ್ ಆಗಿದ್ದಾನೆ, ಆಡಮ್ ವಿಶಾಪ್ಟ್ ಎಂಬುದಾಗಿ ಹೇಳುವಂಥ ಒಬ್ಬ ವ್ಯಕ್ತಿ ಅವನಿಗೆ ಸಿಗುತ್ತಾನೆ. ಅವನೊಟ್ಟಿಗೆ ತನ್ನ ವಿಚಾರಧಾರೆಯನ್ನು ಅವನು ಹಂಚಿಕೊಳ್ತಾನೆ. ಕೊನೆಗೆ ಈ ಫಿಲೋಸಫರ್ ಆಡಮ್ ವಿಶಾಪ್ಟ್ ಎಂಬುದಾಗಿರುವಂಥ ಈ ಜರ್ಮನ್ ಫಿಲೋಸಫರ್, ಈ ವ್ಯಕ್ತಿ ಇನ್ನೊಂದು ರಾಷ್ಟ್ರ ಸಂಘವನ್ನಲ್ಲಿ ಅವನು ಏನು ಮಾಡ್ತಾನೆ, ಸ್ಥಾಪಿಸುತ್ತಾನೆ ಪ್ರಿಯರೇ. ಅದರ ಹೆಸರಾಗಿದೆ ಇಲ್ಯುಮಿನಾಟಿ ಎಂಬುದಾಗಿ. ಅಲ್ಲಲ್ಲಿಯ 1976 ಮೇ 1ನೇ ತಾರೀಕಿಗೆ ಈ ಒಂದು ಇಲ್ಯುಮಿನಾಟಿ ಎಂಬುದಾಗಿ ಹೇಳುವಂಥ ಈ ಒಂದು ರಾಷ್ಟ್ರ ಸಂಘವನ್ನು ಈ ಆಡಮ್ ವಿಶಾಪ್ಟ್ ಎಂಬುದಾಗಿ ಹೇಳುವಂಥ ವ್ಯಕ್ತಿಯು ಅವನು ಸ್ಥಾಪಿಸುತ್ತಾನೆ ಪ್ರಿಯರೇ. ಮಾತ್ರವಲ್ಲದೆ ಇವನು ಕೂಡ ಈ ರೀತಿಯ 30ಕ್ಕಿಂತ ಅಧಿಕವಾದ ಅನೇಕ ಒಂದು ವಿಷಯಗಳುಂಟು. ಒನ್ ವರ್ಲ್ಡ್ ಗೌರ್ಮೆಂಟ್, ಒನ್ ವರ್ಲ್ಡ್ ರಿಲಿಜನ್, ಒನ್ ವರ್ಲ್ಡ್ ಕರೆನ್ಸಿ, ವಿಶ್ವಕ್ಕೆ ಒಂದೇ ಬ್ಯಾಂಕ್ ಆಗಿರಬೇಕು, ಮಾತ್ರವಲ್ಲ ಒಂದೇ ವಿಶ್ವ ಮಿಲಿಟರಿ ಇರಬೇಕು, ಈಗ ಇರುವಂಥ ದೇಶಗಳ ಬೇರೆ ಬೇರೆ ದೇಶಗಳ ಇದೆಲ್ಲ ಹೋಗಿ ಒಂದೇ ಒಂದು ಲೋಕದ ಒಂದೇ ಒಂದು ಸರ್ಕಾರ ಬರಬೇಕು, ಪರಮಾಣು ಕುಟುಂಬ ಹೋಗಬೇಕು, ನಮ್ಮ ಆಸ್ತಿ ಎಲ್ಲ ನಾವೀಗ ಅನುಭವಿಸುವಂಥ ನಮ್ಮ ಸ್ವಂತ ಆಸ್ತಿಗಳು, ಈ ಖಾಸಗಿ ಆಸ್ತಿ ಎಲ್ಲ ಸರ್ಕಾರದ ಹೆಸರಿಗೆ ಆಗಬೇಕು ಎಂಬುದಾಗಿ. ಮಾತ್ರವಲ್ಲ, ಕೃಷಿ ಎಲ್ಲ ಚಟುವಟಿಕೆ ಎಲ್ಲವೂ ಸರ್ಕಾರ ತನ್ನ ಅಧೀನ ಒಡೆತನಕ್ಕೆ ತಗೋಬೇಕು, ಈ ರೈತರ ಹೆಸರಲ್ಲಿ ಅಲ್ಲಿ ಇರಬಾರ್ದು. ಬೇರೆ ಬೇರೆ ವಿಷಯಗಳನ್ನು ಆತನು ಏನು ಮಾಡ್ತಾನೆ, ಅವನ ಈ ವಿಷಯಗಳನ್ನು ಆತನು ಉಲ್ಲೇಖ ಮಾಡ್ತಾನೆ ಪ್ರಿಯರೇ. ಅದೇ ಅವರು ಆ ರೀತಿಯಲ್ಲಿ ಕೆಲವು 30ಕ್ಕಿಂತ ಅಧಿಕವಾದ ವಿಷಯಗಳನ್ನು ಉಲ್ಲೇಖ ಮಾಡ್ತಾವಲ್ಲದೆ ಈ 5G ಆಂಟಿನಾ ಸಿಸ್ಟಮ್ ಕೂಡ ಈ ಒಂದು ಅಜೆಂಡಾದಲ್ಲಿ ಇದೆ ಪ್ರಿಯರೇ. 5G ಅಂದರೆ ನಮ್ಮನ್ನು ಮನುಷ್ಯರು ಏನು ಮಾಡ್ತಾರೆ ಅಂದರೆ ಮಾನಿಟರ್ ಮಾಡುವಂಥದ್ದು, ಸ್ಕ್ಯಾನ್ ಮಾಡುವಂಥದ್ದು, ಈ ರೀತಿಯಲ್ಲೆಲ್ಲ ಏನು ಮಾಡ್ತಾರೆ, ಎಲ್ಲ ಕಡೆಯಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡುವಂಥದ್ದು. ನಮಗೆ ನಮ್ಮದೇ ಆದಂಥ ಒಂದು ಸ್ವ ಇಚ್ಛೆ ಇರುವುದಿಲ್ಲ. ಸರ್ಕಾರದ ಕಚೇರಿಯಿಂದಲೇ ನಮ್ಮನ್ನು ಎಲ್ಲ ಕಂಟ್ರೋಲ್ ಮಾಡುವಂಥ ಒಂದು ಸಿಸ್ಟಮ್ ಆಗಿರುತ್ತದೆ ಅದು 5G ಆಂಟೆನಾ ಸಿಸ್ಟಮ್ ಪ್ರಿಯರೇ. ಅದಕ್ಕೆ ಇವೆಲ್ಲವನ್ನು ಅವನು ಏನು ಮಾಡ್ತಾನೆ, ತನ್ನ ವಿಚಾರಧಾರೆಯನ್ನು ತನ್ನ ಸಂಘ ಸ್ಥಾಪಿಸಿ ತನ್ನ ಹಿಂಬಾಲಕರಿಗೆ ಆತನು ತನ್ನ ಆಲೋಚನೆಗಳನ್ನು ಆತನು ವರ್ಗಾಯಿಸುತ್ತಾನೆ ಪ್ರಿಯರೇ. ಮಾತ್ರವಲ್ಲ, ಈ ಇಲ್ಯುಮಿನಾಟಿ ಎಂಬುದಾಗಿ ಹೇಳುವಂತಹ ಇವರಿಗೆ ಒಂದು ಲೋಗೋ ಇರ್ತದೆ. ಲೋಗೋ ಅದು ಪಿರಮಿಡ್ ಆಕಾರದಲ್ಲಿದೆ. ಪಿರಮಿಡ್ ಆಕಾರದಲ್ಲಿರುವಂಥ ಒಂದು ಲೋಗೋ ಅವರದ್ದು. ಮೇಲೆ ಒಂದು ಮೇಲೊಂದು ಕಣ್ಣಿರ್ತದೆ. ಅದು ಏನು ಸೂಚಿಸ್ತದೆ ಅಂದರೆ ಇಡೀ ವಿಶ್ವವನ್ನು ನೋಡುವಂಥ ಕಣ್ಣು ಎಂಬುದಾಗಿ, ಅಂದರೆ ಒನ್ ವರ್ಲ್ಡ್ ಗೌರ್ಮೆಂಟ್, ನ್ಯೂ ವರ್ಲ್ಡ್ ಸಿಸ್ಟಮ್ ಅದನ್ನು ಸೂಚಿಸುವಂಥದ್ದು. ಮೇಲೆ ಒಂದು ಬರಹದಲ್ಲಿ ಅವರು ಬರೆದಿದ್ದಾರೆ, ಅದರ ಅರ್ಥ ನಮ್ಮ ಕಾರ್ಯದಲ್ಲಿ ನಾವು ಸಫಲರಾಗಿದ್ದೇವೆ. ಕೆಳಗಡೆ ಇನ್ನೊಂದು ಬರಹ ಉಂಟು, ಅದರಲ್ಲಿ ಈ ರೀತಿ ಬರೆಯಲಾಗಿದೆ, ಒನ್ ವರ್ಲ್ಡ್ ಗೌರ್ಮೆಂಟ್ ಎಂಬುದಾಗಿ ಹೇಳುವಂಥ ಇದನ್ನು ಅವರು ಬರೆದಿದ್ದಾರೆ. ಇಲ್ಯುಮಿನೇಟ್ ಎಂಬಂಥ ಪದ ನೇರವಾಗಿ ಸೈತಾನನಿಂದ ಬಂದಂಥ ಪದವಾಗಿದೆ ಪ್ರಿಯರೇ.
ಲುಸಿಫೆರನಿಂದಲೇ ಬಂದಂಥ ಪದವಾಗಿದೆ. ಇದಕ್ಕೆ 3 ಅರ್ಥಗಳು ಉಂಟು. ಒಂದು ಪ್ರಭುತ್ವ ಎಂಬುದಾಗಿ ಅರ್ಥ ಬರ್ತದೆ, ಎರಡನೇದಾಗಿ ಬೆಳಕನ್ನು ಹೊರುವವನೆಂಬುದಾಗಿ ಅರ್ಥ ಬರ್ತದೆ, ಮೂರನೇದಾಗಿ ಪ್ರಕಟವಾದದ್ದು ಎಂಬುದಾಗಿ ಅರ್ಥ ಬರ್ತದೆ. ಪ್ರಿಯರೇ, ಈ ಇಲ್ಯುಮಿನಾಟಿ ಎಂಬಂಥ ರಾಸ ಸಂಘವನ್ನು ಆತನು ಮುಂದುವರಿಸುತ್ತಾನೆ. ಮಾತ್ರವಲ್ಲ, ಇದಕ್ಕೆ ಅನೇಕ ಇದು ಉಂಟು. ಇವತ್ತಿನವರೆಗೆ ನಾವು ಲೋಕದಲ್ಲಿ ನಾವು ಕಾಣುವುದಾದರೆ ಪ್ರಿಯರೇ, ಇವರ ಒಂದು ಉದ್ದೇಶ ಪ್ರಭಾವಿ ವ್ಯಕ್ತಿಗಳನ್ನು ಕೊಲೆ ಮಾಡುವಂಥದ್ದು, ಸರ್ಕಾರಗಳನ್ನು ಬೀಳಿಸುವಂಥದ್ದು, ಅಥವಾ ದೇಶಗಳಲ್ಲಿ ಯುದ್ಧವನ್ನು ತಗೊಂಡು ಬರುವಂಥದ್ದು, ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಟುಕೊಂಡಿದ್ದವರಾಗಿದ್ದಾರೆ ಪ್ರಿಯರೇ. ಮಾತ್ರವಲ್ಲದೆ, ನಿಮಗೆ ನಾನು ಹೇಳಬೇಕಾದ್ರೆ ಜಾನ್ ಕೆನಡಿ ಎಂಬುದಾಗಿ ಹೇಳುವಂಥ ಅಮೆರಿಕದ ಅಧ್ಯಕ್ಷ ನಾವು ಕೊಲೆಯಾದರ ಬಗ್ಗೆ ನಮಗೆ ಗೊತ್ತು. ನಾವು ಅದನ್ನು ಟಿ ವಿ ಮಾಧ್ಯಮಗಳಲ್ಲಿಯೋ ನಾವು ಅನೇಕ ವಿಧವಾಗಿ ಅದರ ಬಗ್ಗೆ ಕೇಳಲ್ಪಟ್ಟಿದ್ದೇವೆ, ಓದಿದ್ದೇವೆ, ನಮಗದರ ವಿಷಯದಲ್ಲಿ ಗೊತ್ತು. ಆದರೆ ಈ ಜಾನ್ ಕೆನಡಿಯನ್ನು ಕೊಂದದ್ದರ ಹಿಂದುಗಡೆ ಕೂಡ ಈ ಇಲ್ಯುಮಿನಾಟಿ ರಾಸ ಸಂಘದ ಕೈವಾಡ ಇದೆ ಎಂಬುದಾಗಿ ಕೂಡ ಹೇಳಲಾಗ್ತಾ ಇದೆ. ಮಾತ್ರವಲ್ಲ, 9/11 ಅಮೆರಿಕದಲ್ಲಿ ಟ್ವಿನ್ ಟವರ್ ಇದನ್ನು ಬೀಳಿಸುವುದರ ವಿದ್ಯೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಒಸಾಮಾ ಬಿನ್ ಲಾದೆನ್ ಎಂಬುದಾಗಿ ಹೇಳುವುದು ಭಯೋತ್ಪಾದಕ ಮತ್ತು ಅವನ ತಂಡ ಈ ರೀತಿಯಲ್ಲಿ ಮಾಡಿತ್ತು ಎಂಬುದಾಗಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರವಾದರೂ ಇದರ ಹಿಂದೆ ಇಲ್ಯುಮಿನಾಟಿ ರಾಸ ಸಂಘದ ಕೈವಾಡ ಇದೆ ಎಂಬುದಾಗಿ ಹೇಳಲಾಗುತ್ತಾ ಇದೆ. ಮಾತ್ರವಲ್ಲ, ಇವತ್ತು ಕೊರೋನಾ ಎಂಬುದಾಗಿ ಹೇಳುವಂಥ ಕಾಯಿಲೆ ಕುರಿತಾಗಿ ನಾವು ಓದ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಅನೇಕ ಕಡೆ ಅನುಭವಿಸುವ ಜನ ನೋಡ್ತಾ ಇದ್ದೇವೆ. ನಮಗೂ ಕೂಡ ಬಂದು ಹೋಗಿರ್ಬೋದು ಜ್ವರ, ಇದೆಲ್ಲ ನಮಗೆ ಗೊತ್ತು. ಈ ಕೊರೋನಾ ಎಲ್ಲರೂ ಹೇಳುವ ಹಾಗೆ ಚೈನಾದಿಂದ ಅದು ಬಂದದ್ದು ಎಲ್ಲರೂ ಗೊತ್ತುಂಟು. ಎಲ್ಲರೂ ಚೈನಾದಿಂದ ಬಂದಿದೆ, ಈ ರೀತಿ ಆಗಿದೆ ಎಂಬುದಾಗಿ ನಾವೆಲ್ಲ ಕೇಳಲ್ಪಟ್ಟಿದ್ದೇವೆ ಪ್ರಿಯರೇ. ಆದರೆ ಈ ಕೊರೋನಾದ ಹಿಂದೆ ಕೂಡ ಈ ಇಲ್ಯುಮಿನಾಟಿ ಎಂಬ ಈ ರಹಸ್ಯ ಸೈತಾನನ ರಾಸ ಸಂಘದ ಕೈವಾಡ ಇದೆ ಎಂಬುದಾಗಿ ಹೇಳಲಾಗುತ್ತಾ ಇದೆ ಪ್ರಿಯರೇ. ಒಂದು ಹೇಳಬೇಕಾ, ಇವನ ಅಜೆಂಡಾದಲ್ಲಿ ಇನ್ನೊಂದು ವಿಷಯ ಕೂಡ ಉಂಟು, ಜನಸಂಖ್ಯೆಯನ್ನು ನಿಯಂತ್ರಿಸುವಂಥದ್ದು. ಯಾವ ರೀತಿಯಲ್ಲಿ ಅಂದರೆ ಜನರನ್ನು ಕೊಲ್ಲುವಂಥದ್ದು, ಜನರನ್ನು ಕೊಂದು ಜನಸಂಖ್ಯೆಯನ್ನು ನಿಯಂತ್ರಿಸುವಂಥ ಒಂದು ಉದ್ದೇಶ ಕೂಡ ಈ ಒಂದು ಸಂಘಕ್ಕೆ ಇದೆ ಎಂಬುದಾಗಿ ಚೆನ್ನಾಗಿ ನಾವು ತಿಳಿದುಕೊಳ್ಳತಕ್ಕದ್ದು. ಇವತ್ತು ನಾವು ಕೊರೋನಾದ ಮೂಲಕವಾಗಿ ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ಜನರು ಇವತ್ತು ಇಡೀ ಲೋಕದಲ್ಲಿ ಸಾಯ್ತಾ ಇರುವುದನ್ನು, ಸತ್ತು ಹೋಗಿರುವುದನ್ನು ನಾವು ಕೇಳಿದ್ದೇವೆ, ಕಂಡಿದ್ದೇವೆ ಪ್ರಿಯರೇ. ಅಲ್ಲಲ್ಲೂಯ್ಯ. ಆದರೆ ಅದರ ಹಿಂದುಗಡೆ ಭಯಂಕರವಾದಂಥ ಕೆಲವೊಂದು ರಹಸ್ಯವಾದಂಥ ಕೆಲವೊಂದು ಉದ್ದೇಶಗಳು ಕೂಡ ಅಡಗಿರುವಂಥದ್ದನ್ನು ಕೂಡ ನಾವು ಕೇಳ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ಇಲ್ಯುಮಿನಾಟಿಯ ಬಗ್ಗೆ ಇನ್ನೂ ಕೂಡ ಕೆಲವೊಂದು ವಿಚಾರಗಳು ಉಂಟು. ಅವರ ಒಂದು ನಂಬಿಕೆಯ ಬಗ್ಗೆ ನಾನು ನಿಮಗೆ ಮಾತಾಡಬೇಕಾದ್ರೆ ಎಲ್ಲವನ್ನು ಈಗಿರುವಂಥ ಸಮಯದಲ್ಲಿ ಮಾತಾಡೋದು ಕಷ್ಟ. 8 ವಿಷಯಗಳನ್ನು ಮಾತ್ರ ನಿಮ್ಮೊಟ್ಟಿಗೆ ಅವರ ಕುರಿತಾಗಿ ನಾನು ಮಾತಾಡಬಹುದು. ಆದರೆ ಈಗ ಸಮಯ ಸಿಗ್ತದೆ ಗೊತ್ತಿಲ್ಲ. ನಾನು ಮೊದಲದಾಗಿ ಅವರ ನಂಬಿಕೆಯ ಕುರಿತಾಗಿ ಹೇಳಬೇಕಾದ್ರೆ, ಅವರು ಈ ವಿಶಾಪ್ಟು ಆರಂಭದಿಂದಲೇ ಹೇಳಿದಂಥ ಮುಖ್ಯ ವಿಷಯ ಏನಂದರೆ, ಕ್ರೈಸ್ತ ಜನರು ಚರ್ಚ್ಗಳನ್ನು ಸಭೆಗಳನ್ನು ಬಿಟ್ಟು ಹೊರಗಡೆ ಬಂದು ಇವನ ಸಂಘಕ್ಕೆ ಸೇರಬೇಕೆಂಬಂಥ ಕರೆಯನ್ನು ಕೊಟ್ಟಿದ್ದಾನೆ. ಈಗಲೂ ಕೂಡ ಆ ಗುಂಪಿನವರು ಕೊಡ್ತಾರೆ. ಸೆಕೆಂಡ್ ವಿಷಯ, ಅದರ ಬಗ್ಗೆ ಹೇಳಬೇಕಾದ್ರೆ ಸೆಕೆಂಡ್ ವಿಷಯ, ಭ್ರೂಣ ಹತ್ಯೆ, ಅಬರ್ಷನನ್ನು ಇವರು ಪ್ರೋತ್ಸಾಹಿಸುತ್ತಾರೆ. ಅದು ಸರಿ ಎಂಬುದಾಗಿ ಅದನ್ನು ಪ್ರೋತ್ಸಾಹಿಸ್ತಾರೆ, ಅದು ಒಪ್ಪಿಕೊಳ್ತಾರೆ. 139 ಕೀರ್ತನೆ 14-16 ವಾಕ್ಯ ಓದುವ. 139 Psalms 14-16 ವರ್ಡ್ಸ್. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿದೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನೋಡಿ, ಒಬ್ಬ ವ್ಯಕ್ತಿಯ ದಿವಸಗಳು ತಾಯಿ ಗರ್ಭದಲ್ಲಿ ಒಂದು ಮಗು ಭ್ರೂಣವಾಗಿದ್ದಾಗಲೇ ಆತನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಒಂದು ಭ್ರೂಣ ಬೆಳೆಯುತ್ತಿರುವಂಥ ಸಂದರ್ಭದಲ್ಲಿ ಜೀವ ಬಂದಾಯಿತು. ಒಂದು ದಿವಸ ಆಗುವಾಗ ಜೀವ ಬಂದಾಯಿತು. ಆ ಜೀವವನ್ನು ನಾಶ ಮಾಡುವುದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಪ್ರಿಯರೇ. ಅದೊಂದು ಕೊಲೆಗೆ ಸಮಾನ. ತಾಯಿಯ ಗರ್ಭದಲ್ಲಿರುವಂಥ ಭ್ರೂಣವನ್ನು ಕೊಲ್ಲುವಂಥದ್ದು, ಒಂದು 20 ವರ್ಷ 30 ವರ್ಷದ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವಂಥದ್ದು ಒಂದೇ ಆಗಿದೆ, ಅದು ಕೊಲೆ ಆಗಿದೆ. ಭ್ರೂಣ ಹತ್ಯೆಯನ್ನು ಇವರು ಏನು ಮಾಡ್ತಾರೆ, ಅವರು ಪ್ರೋತ್ಸಾಹಿಸುತ್ತಾರೆ ಪ್ರಿಯರೇ. ಮಾತ್ರವಲ್ಲದೆ ಮೂರನೇದಾಗಿ ನಾವು ರೋಮಪುರದ ಪತ್ರಿಕೆ 1ನೇ ಅಧ್ಯಾಯ 24-27 ವಾಕ್ಯ ಓದಿದ್ರೆ, ಸೊಡೋಮಿ ಎಂಬುದಾಗಿ ಹೇಳುವಂಥ, ಅಂದರೆ ಗಂಡಸೊಟ್ಟಿಗೆ ಹೆಂಗಸೊಟ್ಟಿಗೆ ನಡೆಯುವಂಥ ಈ ಒಂದು ಏನಂತಾರೆ ವ್ಯಭಿಚಾರ ಪಾಪಗಳು, ಇದು ಇವರೇನು ಹೇಳ್ತಾರೆ, ಅದು ಒಪ್ಪಿಕೊಳ್ತಾರೆ ಅವರು. ಓದಿಕೊಳ್ಳಿ ವಾಕ್ಯವನ್ನು. ರೋಮಪುರದ ಪತ್ರಿಕೆ 1:26.
ಅವರು ಇಂಥದನ್ನು ಮಾಡಿದ್ದರಿಂದ ಅವರು ಇಂಥದ್ದನ್ನು ಮಾಡಿದ್ದರಿಂದ ದೇವರು ಅವರನ್ನು ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಕೇವಲ ತುಚ್ಛವಾದ ಕಾಮಾಭಿಲಾಷೆಗೆ ಒಪ್ಪಿಸಿದನು. ಹೇಗೆಂದರೆ ಅವರು ಹೆಂಗಸರು ಸ್ವಾಭಾವಿಕವಾದ ಭೋಗವನ್ನು ಬಿಟ್ಟು ಸ್ವಭಾವಕ್ಕೆ ವಿರುದ್ಧವಾದ ಭೋಗವನ್ನು ಅನುಸರಿಸಿದರು. ಅದರಂತೆ ಗಂಡಸರು ಸಹ ಸ್ವಾಭಾವಿಕವಾದ ಸ್ತ್ರೀಭೋಗವನ್ನು ಬಿಟ್ಟು ಒಬ್ಬರ ಮೇಲೊಬ್ಬರು ತಮ್ಮ ಕಾಮಾತುರದಿಂದ ತಾಪಪಡುತ್ತಾ ಗಂಡಸರ ಸಂಗಡ ಗಂಡಸರು ಕೇವಲ ಅವಲಕ್ಷಣವಾದುದನ್ನು ನಡೆಸಿ ತಮ್ಮ ಭ್ರಾಂತಿಗೆ ತಕ್ಕ ಫಲವನ್ನು ತಮ್ಮಲ್ಲಿ ಹೊಂದುವರಾದರು. ಮಾತ್ರವಲ್ಲ, ನಾವು ಆದಿಕಾಂಡ 19 ಜೆನಿಸಿಸ್ 19 ನಾವು 5-9 ವಾಕ್ಯ ಓದೋದು ಬೇಡ. ಅಲ್ಲಿ ಕೂಡ ಈ ಸೋದೋಮ್ ಗೊಮೋರ ನಾಶ ಮಾಡೋದಕ್ಕೆ ದೇವರು ಏನು ಕಾರಣ ಗೊತ್ತುಂಟ? ಇದೇ ರೀತಿಯ ಪಾಪ ಆ ಸೋದೋಮ್ ಗೊಮೋರ ಪಟ್ಟಣದಲ್ಲಿ ಇತ್ತು ಪ್ರಿಯರೇ. ಅದಕ್ಕಾಗಿ ದೇವರು ಏನು ಮಾಡ್ತಾನೆ? ಆ ಪಟ್ಟಣ ನಾಶ ಮಾಡುವಂಥದ್ದನ್ನು, ಈ ಸತ್ಯವೇದಕ್ಕೆ ವಿರುದ್ಧವಾದಂಥ ಈ ಸೆಕ್ಸುವಲ್ ಒಂದು ಕಾರ್ಯವಾಗಿದೆ ಪ್ರಿಯರೇ. ಓಕೆ, ನಾಲ್ಕನೇದಾಗಿ ಇವರು ಹೇಳುವಂಥದ್ದು ಇನ್ನೊಂದು ನಂಬಿಕೆಯಾಗಿದೆ. ರೋಮ 1:25 ವಾಕ್ಯದ ಓದಬೇಕಾದ್ರೆ ಅವರು ಹೇಳುವಂಥದ್ದು ಏನೆಂದರೆ, ಸೈತಾನನನ್ನು ದೇವರೆಂಬುದಾಗಿ ಪೂಜೆ ಮಾಡ್ತಾರೆ, ಆರಾಧಿಸುತ್ತಾರೆ. ಅದೇ ರೋಮ 1:25 ಹೇಳ್ತದೆ, ಸೃಷ್ಟಿಕರ್ತನೊಬ್ಬ ನಿರಂತರ ಸ್ತುತಿ ಸ್ತೋತ್ರಕ್ಕೆ ಯೋಗನು. ಓದಿ. ಅವರು ಸತ್ಯ ದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೆನ್. ಹಾಗಾದ್ರೆ ಸೈತಾನನನ್ನು ಅವರು ನೇರವಾಗಿ ಪೂಜೆ ಮಾಡುತ್ತಾರೆ, ಆರಾಧಿಸುತ್ತಾರೆ ಪ್ರಿಯರೇ. ಐದನೇದಾಗಿ 1 ಕೊರಿಂಥ 6:12-20 ವಾಕ್ಯದಲ್ಲಿ ಓದುವ ಪ್ರಕಾರವಾಗಿ ವ್ಯಭಿಚಾರ ಪಾಪವನ್ನು ಇವರು ಪ್ರೋತ್ಸಾಹಿಸುತ್ತಾರೆ ಪ್ರಿಯರೇ. ಅನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತು ನಮ್ಮ ಶರೀರ ಏನಾಗಿದೆ? ಪವಿತ್ರಾತ್ಮನ ಗರ್ಭಗುಡಿ ಆಗಿದೆ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಆರನೇದಾಗಿ ಅವರು ಪ್ರೋತ್ಸಾಹಿಸುವಂಥದ್ದು 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ. 19ರಿಂದ ನಾವು 22ನೇ ವಾಕ್ಯದವರೆಗೆ ನಾವು ಓದುವುದಾದರೆ, ಅಲ್ಲಿ ದೆವ್ವಗಳಿಗೆ, ದುರಾತ್ಮಗಳಿಗೆ ಅಥವಾ ಸೈತಾನನಿಗೆ ಬಲಿಗಳನ್ನು ಅವರು ಏನು ಮಾಡ್ತಾರಂತೆ? ಅರ್ಪಿಸುತ್ತಾರೆ ಪ್ರಿಯರೇ. ದೆವ್ವಗಳಿಗೂ ಅವರು ಸೈತಾನನಿಗೂ ಬಲಿಯನ್ನು, ಅವರ ರಕ್ತ ಬಲಿಯನ್ನು ಅರ್ಪಿಸುತ್ತಾರಂತೆ. ಆದರೆ ಇಲ್ಲಿ 1 ಕೊರಿಂಥ 10:19-22 ಮೆನ್ಷನ್ ಮಾಡಲಾಗಿದೆ ಪ್ರಿಯರೇ. ಅಲ್ಲಲ್ಲಿಯ ಅದು ದೇವರಿಗೆಲ್ಲ ದೆವ್ವಗಳಿಗೆ ಎಂಬುದಾಗಿ ಕೂಡ ಅಲ್ಲಿ ಹೇಳಲ್ಪಟ್ಟಿರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಮಾತ್ರವಲ್ಲದೆ 7ನೇದಾಗಿ ನಾನು ಹೇಳಬೇಕಾದ್ರೆ 1 ಯೋಹನ್ನ 3:15 ವಾಕ್ಯದ ಪ್ರಕಾರವಾಗಿ ಅಲ್ಲಿ ನಾವು ನೋಡಬೇಕಾದ್ರೆ ಇವರು ಕೊಲೆಯನ್ನು ಅವರೇನು ಮಾಡ್ತಾರೆ? ಅವರು ಸಮ್ಮತಿಸುತ್ತಾರೆ, ಕೊಲೆಯನ್ನು ಅವರು ಒಪ್ಪಿಕೊಳ್ತಾರೆ. ಆದರೆ 1 ಯೋಹನ್ನ 3:15 ಹೇಳುತ್ತದೆ, ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇಲ್ಲ ಅಂತ ಹೇಳ್ತದೆ ಪ್ರಿಯರೇ. ಮತ್ತು 8ನೇದಾಗಿ ಆತ್ಮಹತ್ಯೆಯನ್ನು ಕೂಡ ಅವರು ಪ್ರೋತ್ಸಾಹಿಸುತ್ತಾರೆ. ಪ್ರತಿಯೊಬ್ಬರಿಗೆ ತನ್ನದೇ ಆದಂಥ ಒಂದು ಹಕ್ಕಿದೆ, ತನ್ನನ್ನು ಜೀವಿಸಬೇಕೋ ಜೀವಿಸಬಾರದು ಎಂಬುದಾಗಿ ಹೇಳಿ ಆತ್ಮಹತ್ಯೆ ಮಾಡಿಕೊಂಡು ಎಲ್ಲಿ ಹೋಗ್ತಾನೆ? ನೇರವಾಗಿ ನರಕಕ್ಕೆ ಹೋಗ್ತಾನೆ. ಒಂದು ವೇಳೆ ರಕ್ಷಣೆ ಹೊಂದಿದ್ದ ವ್ಯಕ್ತಿಯು ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು ಅವನು ನೇರವಾಗಿ ನರಕಕ್ಕೆ ಹೋಗ್ತಾನೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ಳುವರಾಗಿರಬೇಕು ಪ್ರಿಯರೇ. ಇದು ಈ 8 ವಿಷಯಗಳನ್ನು ಮಾತ್ರ ನಿಮ್ಮೊಂದಿಗೆ ಅವರ ನಂಬಿಕೆ ಕುರಿತಾಗಿ ಹಂಚಿಕೊಂಡಿದ್ದರೆ ಇಲ್ಲುಮಿನಾಟಿ ಎಂಬುದಾಗಿ ಹೇಳುವ ಸೈತಾನನ ರಹಸ್ಯ ಸಂಘವಾಗಿದೆ ಪ್ರಿಯರೇ. ಯಾಕೆ ಇದೆಲ್ಲವೂ ನಾನು ಹೇಳ್ತೇನೆ ಎಂಬುದಾಗಿ ಹೇಳಬೇಕಾದ್ರೆ, ನಾವು ನೋಡ್ತೇವೆ ಮೊದಲನೆಯ ಲೋಕ ಮಹಾಯುದ್ಧ ಕ್ರಿಸ್ತ ಶಕ 1918 ಇಸವಿ ನವೆಂಬರ್ 11ಕ್ಕೆ ಈ ಒಂದು ಮೊದಲನೇ ಲೋಕ ಮಹಾಯುದ್ಧ ಏನಾಯಿತು? ಮುಕ್ತಾಯವಾಯಿತು. ಎರಡನೇ ಲೋಕ ಮಹಾಯುದ್ಧ 1939 ಸೆಪ್ಟೆಂಬರ್ 1ಕ್ಕೆ ಆರಂಭವಾಗಿ 1945 ಸೆಪ್ಟೆಂಬರ್ 2ಕ್ಕೆ ಇದು ಮುಕ್ತಾಯಗೊಂಡಿತು. ಎರಡನೇ ಲೋಕ ಮಹಾಯುದ್ಧ 1945 ಅಕ್ಟೋಬರ್ 24ನೇ ತಾರೀಕು ಲೋಕದ 26 ದೇಶಗಳು ಒಟ್ಟಾಗಿ ಸೇರಿ ಒಂದು ಸಂಘವನ್ನು ಅವರು ಸ್ಥಾಪಿಸುತ್ತಾರೆ. ಅದರ ಹೆಸರಾಗಿದೆ ಯುನೈಟೆಡ್ ನೇಷನ್ ಎಂಬುದಾಗಿ. ಅಲ್ಲಲ್ಲಿಯ UN ಎಂಬುದಾಗಿ. ಯುನೈಟೆಡ್ ನೇಷನ್ನ ಒಂದು ಉದ್ದೇಶ ಹೇಳಬೇಕಾದ್ರೆ ಇಡೀ ಲೋಕಕ್ಕೆ ಭದ್ರತೆ ಒದಗಿಸುವಂಥದ್ದು, ಶಾಂತಿಯನ್ನು ಕಾಪಾಡುವಂಥದ್ದು, ಅಥವಾ ಯಾವುದಾದ್ರೂ ಪ್ರಕೃತಿ ವಿಕೋಪ, ಯಾವುದು ಸಮಸ್ಯೆಗಳಾದರೆ ಬೇಕಾದ ಎಲ್ಲ ಆಹಾರ ವಸ್ತುಗಳನ್ನು ಒದಗಿಸುವಂಥದ್ದು, ಒಳ್ಳೆ ಒಂದು ದೇಶಗಳನ್ನು ಹೊಂದಿದ್ದಾಗಿತ್ತು. ಆದರೆ ಇವತ್ತು ಏನಾಗಿದೆ ಅಂದರೆ, ಈ ಯುನೈಟೆಡ್ ನೇಷನ್ ಮತ್ತು ಈ ಯುರೋಪಿಯನ್ ಯೂನಿಯನ್ ಕೂಡ ಈ ಒಂದು ಯುನೈಟೆಡ್ ನೇಷನ್ಗಳಿಗೆ ಬಂದು ಇವತ್ತು 27 ದೇಶಗಳು ಒಟ್ಟಾಗಿ ಸೇರಿ
ಆ ಯುನೈಟೆಡ್ ನೇಷನ್ ಎಂಬಂಥ ಒಂದು ಸಂಸ್ಥೆನ ಆರಂಭಿಸಿದ್ದಾದರೂ ಕೂಡ ಇವತ್ತು ಇಡೀ ಲೋಕದಲ್ಲಿ 193 ದೇಶಗಳು ಯುನೈಟೆಡ್ ನೇಷನ್ ಒಳಗಡೆ ಇದ್ದೇವೆ ಪ್ರಿಯರೇ. ಆ ಸಂಘದಲ್ಲಿ ಸೇರಿಕೊಂಡಿವೆ ಅಂತ ತಿಳ್ಕೋಬೇಕು. ಇವತ್ತು ಫ್ರೀ ಮೆಸನರೀಸ್ ರಾಷ್ಟ್ರ ಸಂಘಗಳು ಮಾತ್ರವಲ್ಲ, ಇಲ್ಯುಮಿನಾಟಿ ಎಂಬುದಾಗಿ ಹೇಳುವಂಥ ಈ ರಾಷ್ಟ್ರ ಸಂಘದ ಜನರು ಈ ಯುನೈಟೆಡ್ ನೇಷನ್ ಒಳಗೆ ಪ್ರವೇಶ ಮಾಡಿದ್ದಾರೆ ಪ್ರಿಯರೇ. ಅನೇಕರು ಅದರೊಳಗೆ ಇವತ್ತು ಇದ್ದಾರೆ ಪ್ರಿಯರೇ. ಇವತ್ತು ಯುನೈಟೆಡ್ ನೇಷನ್ ಎಂಬುದಾಗಿ ಹೇಳುವಂಥ ಈ ಸಂಸ್ಥೆಯು ಏನು ಮಾಡ್ತಾ ಇದೆ, ಒನ್ ವರ್ಲ್ಡ್ ಆರ್ಡರ್ ಗೌರ್ಮೆಂಟ್ ಅಥವಾ ನ್ಯೂ ವರ್ಲ್ಡ್ ಆರ್ಡರ್ ಸಿಸ್ಟಮ್ ತರುವುದಕ್ಕೆ ಇವತ್ತು ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಅವರ ಸಮಯ ಕ್ರಿಸ್ತಶಕ 2021 ಇಸವಿಯಿಂದ ಕ್ರಿಸ್ತಶಕ 2030 ಅವರ ಕಾಲಾವಧಿ. ಈ 30 ಒಳಗೆ ಅವರೆಲ್ಲ ಈ 30 ದೇಶಗಳು ಏನು, ಒನ್ ವರ್ಲ್ಡ್ ಗೌರ್ಮೆಂಟ್, ಒನ್ ವರ್ಲ್ಡ್ ರಿಲಿಜನ್ ಮತ್ತು ಒನ್ ವರ್ಲ್ಡ್ ಕರೆನ್ಸಿ, ಒಂದೇ ಈ ಇಲ್ಯುಮಿನಾಟಿ ಎಂಬುದಾಗಿ ಹೇಳುವಂಥ ಒಂದೇ ರಿಲಿಜನ್ ತರಲಿಕ್ಕೆ ನೋಡ್ತಾರೆ. ಸೈತಾನನ ರಿಲಿಜನ್ ತರಲಿಕ್ಕೆ ನೋಡ್ತಾರೆ, ಒಂದೇ ರಿಲಿಜನ್, ಬೇರೆ ಯಾವುದೇ ಧರ್ಮಗಳಿಲ್ಲ ಆ ರೀತಿ ತರಲಿಕ್ಕೆ. ಆದರೆ ಕ್ರೈಸ್ತತ್ವ ಎಂಬುವಂಥ ಧರ್ಮವಲ್ಲ, ಕ್ರೈಸ್ತತ್ವ ಎಂಬುವಂಥದ್ದು ಮಾರ್ಗವಾಗಿದೆ. ಮಾತ್ರವಲ್ಲ, ನಾನು ಆವಾಗಲೇ ಹೇಳಿದ ಹಾಗೆ ವಿಶ್ವಕ್ಕೆ ಒಂದೇ ಮಿಲಿಟರಿ ಇರಬೇಕು, ಒಂದೇ ಸರ್ಕಾರ ಆಳ್ವಿಕೆ ಮಾಡಬೇಕು. ಮಾತ್ರವಲ್ಲದೆ ನಮಗೆ ನಮ್ಮ ಎಲ್ಲ ಆಸ್ತಿಗಳನ್ನು ಸರ್ಕಾರ ತಗೊಳ್ತದೆ, ಖಾಸಗಿ ಆಸ್ತಿ ಎಲ್ಲವನ್ನು ಸರ್ಕಾರದ ಹೆಸರಿಗೆ ಹೋಗುತ್ತದೆ. ನಂತರವಾಗಿ ನಮ್ಮ ಕೃಷಿ ಚಟುವಟಿಕೆ ಎಲ್ಲ ಸರ್ಕಾರ ತನ್ನ ನಿಯಂತ್ರಣಕ್ಕೆ ತಗೊಂಡು ಬರುತ್ತದೆ. ಅದು ಮಾತ್ರವಲ್ಲದೆ ನಾನು ಆವಾಗಲೇ ಹೇಳ್ತೆ 5G ಆಂಟೆನಾ ಸಿಸ್ಟಮನ್ನು ಅಳವಡಿಸುತ್ತಾರೆ. ಮನುಷ್ಯನ ಆಗುಹೋಗು ಎಲ್ಲವನ್ನು ಮೇಲೆ ಕಣ್ಣಿಡುತ್ತಾರೆ. ಸರ್ಕಾರದ ಕಚೇರಿಯಿಂದಲೇ ಎಲ್ಲ ಪ್ರಜೆಗಳ ಆಗುಹೋಗುಗಳನ್ನು ನಿಯಂತ್ರಣ ಮಾಡುತ್ತಾರೆ. ಇವೆಲ್ಲವೂ 2030 ಒಳಗಡೆ ಅವರ ಅಸ್ತಿತ್ವಕ್ಕೆ ತರಲಿಕ್ಕೆ ಹೋಗುತ್ತಾರೆ. ಅದರ ಮಧ್ಯದಲ್ಲಿ ಇನ್ನೊಂದು ಕಾರ್ಯ ಅವ್ರು ಮಾಡಲಿಕ್ಕೆ ಹೋಗ್ತಾ, ಈಗ ಆಲ್ರೆಡಿ ಪ್ರೊಸೆಸ್ಸಲ್ಲಿದೆ 666 ಚಿಪ್ ಎಂಬುದಾಗಿ ನಾನು ನಿಮಗೆ ಹೇಳಿದ್ದೆ. ನಾನು 666 ಚಿಪ್, ಈ ಚಿಪ್ಪು ಏನು ಮಾಡ್ತಾರೆ, ಮನುಷ್ಯನ ಶರೀರದಲ್ಲಿ ಅವರು ಹಾಕಿ ಏನು ಮಾಡ್ತಾರೆ, ಮನುಷ್ಯನನ್ನು ನಿಯಂತ್ರಿಸಲಿಕ್ಕೆ ನೋಡುತ್ತಾರೆ. ಆದರೆ ದೇವರ ಮಕ್ಕಳು ಅದನ್ನು ತಕ್ಕೊಳ್ಳೋಕ್ಕೆ ದೇವರು ಅನುಮತಿ ಇಲ್ಲ ಪ್ರಿಯರೇ. ಯಾಕಂದರೆ ಮನುಷ್ಯನಿಗೆ ದೇವರು ಸ್ವ ಇಚ್ಛೆಯನ್ನು ಕೊಟ್ಟಿದ್ದಾನೆ. ಮನುಷ್ಯ ನಿಯಂತ್ರಿಸಲಿಕ್ಕೆ ಯಾರು ಕೂಡ ಆಗಲ್ಲ. ಈವನ್ ರಕ್ಷಣೆ ಹೊಂದೋ ವಿಚಾರದಲ್ಲಿ ಯೇಸುನ ಅಂಗೀಕಾರ ಮಾಡುವ ವಿಚಾರದಲ್ಲಿ ಕೂಡ ದೇವರು ಸ್ವ ಇಚ್ಛೆ ಇಟ್ಟಿದ್ದಾನೆ. ಯೇಸುನು ಯಾರು ಬೇಕಾದ್ರೆ ಅಂಗೀಕಾರ ಮಾಡಬಹುದು, ಸುವಾರ್ತೆ ಕೇಳಿದ ನಂತರ ತಿರಸ್ಕಾರ ಕೂಡ ಮಾಡಬಹುದು. ಅವರಿಗೆ ಸ್ವ ಇಚ್ಛೆ ಕೊಟ್ಟಿದ್ದಾನೆ. ಸೈತಾನ್ ಏನು ಮಾಡಲಿಕ್ಕೆ ನೋಡ್ತಾನೆ, ಮನುಷ್ಯನ ಪರಿಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತಾನೆ ಪ್ರಿಯರೇ. ಹಲ್ಲಲಿಯ ಇನ್ನೂ ಕೂಡ ಲೋಕದಲ್ಲಿ ಕೋಟಿ ಜನರು ಸಾಯಲಿಕ್ಕೆ ಹೋಗ್ತಾರೆ ಪ್ರಿಯರೇ. ಈ 2030 ನಾವು ನೋಡಲಿಕ್ಕೆ ಹೋಗ್ತೇವೆ ಪ್ರಿಯರೇ. ಯಾಕಂದರೆ ಇದು ರಹಸ್ಯ ಅಜೆಂಡಾಗಳಲ್ಲಿ ಅವರದ್ದು ಒಂದು ಅಜೆಂಡವಾಗಿದೆ. ಇದನ್ನು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇವೆಲ್ಲ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಎಂಬುದಾಗಿ ಹೇಳಬೇಕಾದ್ರೆ ಇದರ ಅರ್ಥ ಏನೆಂಬುದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕ್ರಿಸ್ತ ವಿರೋಧಿಯನ್ನು ಬಹಿರಂಗವಾಗಿ ಕಾಣಿಸಿಕೊಳ್ಳೋದಕ್ಕಾಗಿ ಎಲ್ಲ ವಿಧವಾದ ಸಿದ್ಧತೆ ಅನೇಕ ಸರ್ಕಾರಗಳು ಇಡೀ ಲೋಕ ಮಾಡುವಂಥ ಸಂದರ್ಭದಲ್ಲಿ ಹಲ್ಲಲಿಯ ಪ್ರಿಯರೇ, ನಾವು ತಿಳ್ಕೋಬೇಕು ಯಾವ ಸಮಯದಲ್ಲಿ ನಾವು ಜೀವನ ಮಾಡ್ತಾ ಇದ್ದೇವೆ, ಯಾವ ಸಮಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳತಕ್ಕದ್ದು. ಹಾಗಾದರೆ ನಾವು ನಮ್ಮನ್ನೇ ಮೊದಲಿಂಗನಾದ ಯೇಸು ಕ್ರಿಸ್ತನ ಆ ಬರುವಿಕೆಗೆ, ರಹಸ್ಯ ಬರೋಣಕ್ಕೆ ನಮ್ಮನ್ನು ನಾವೇ ಯಾವ ರೀತಿ ಸಿದ್ಧ ಮಾಡಿಸಿಕೊಳ್ಳಬೇಕು, ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ನಾಳೆ ದಿವಸದಲ್ಲಿ ನಾನು ಎಜೆಕಿಯಲ್ ಅಂದರೆ 3ನೇ ಲೋಕ ಮಹಾಯುದ್ಧ, ಒಟ್ಟಿಗೆ 5 ಲೋಕ ಮಹಾಯುದ್ಧಗಳು ನಡೆಯುತ್ತವೆ. ಯಾವ ರೀತಿಯಲ್ಲಿ ಎಂಬುದಾಗಿ ಅದನ್ನು ವಿವರಿಸ್ತೇನೆ. ನಾನು 3ನೇ ಲೋಕ ಮಹಾಯುದ್ಧ ಎಜೆಕಿಯಲ್ 38-39 ಅಧ್ಯಾಯದ ವಿವರಣೆ ಸಂಕ್ಷಿಪ್ತವಾಗಿ ನಾನು ಕೊಡ್ತೇನೆ. ಗೋಗ್ ಮಗೋಗ್ ಎಂದರೆ ಏನು, ಪ್ರಕಟಣೆ 20ರಲ್ಲಿ 7ನೇ ವಾಕ್ಯದಿಂದ 10 ವಾಕ್ಯದವರೆಗೆ ಕೇಳಲ್ಪಡುವ ಆ ಗೋಗ್ ಮಾಗೋಗ್ ಅವನು ಏನಾಗಿದೆ, ಈ ಗೋಗ್ ಮಾಗೋಗ್ ಏನಾಗಿದೆ, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ನಿಮಗೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಯಪಡಿಸ್ತೇನೆ. ನಾವೆಲ್ಲ ಕಣ್ಣು ಮುಚ್ಚಿಕೊಳ್ಳೋಣ ಪ್ರಿಯರೇ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾನು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ನನ್ನ ಸ್ವರ ಕೇಳುವಂಥ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ಯಾರೆಲ್ಲ ನಿನ್ನ ವಾಕ್ಯ ಕೇಳಿದ್ದಾರೋ ಅಪ್ಪ, ಅವರೆಲ್ಲರನ್ನ ವಾಕ್ಯಕ್ಕೆ ಒಪ್ಪಿಸಿಕೊಡುವ ಹಾಗೆ ಸಹಾಯ ಮಾಡು. ಕರ್ತನೆ, ನಿನ್ನ ಅಂಗೀಕಾರ ಯಾರನ್ನು ಮಾಡಿರೋದಾದರೆ ನೀನು ಅಂಗೀಕಾರ ಮಾಡಿ ತಂದೆ ಮಗ ಪವಿತ್ರಾತ್ಮ ದೀಕ್ಷೆ ತೆಗೆದುಕೊಂಡು ಸತ್ಯಕ್ಕಾಗಿ ನಿಲ್ಲುವಾಗೆ ನೀನು ಕಾರ್ಯ ಮಾಡಬೇಕು ಕರ್ತನೆ ಕೇಳ್ಕೊಡ್ತಾನಪ್ಪ. ನಿನ್ನ ಬರೋಣದಲ್ಲಿ ರಸ ಬರೋಣದಲ್ಲಿ ಯಾರೊಬ್ಬರು ಕೈ ಬಿಡಲ್ಪಡಬಾರ್ದಪ್ಪ. ಎಲ್ಲರ ಪರಲೋಕ ಎತ್ತಲ್ಪಡುವ ಕೃಪೆ ತೋರಿಸಬೇಕು. ಈಗ ನಡೆಯುವಂಥ ಕಾರ್ಯಗಳನ್ನಾದರೂ ನೋಡಿಕೊಂಡು ನಾವು ಜ್ಞಾನದ
ತೀರ್ಮಾನದೊಂದಿಗೆ ಇವತ್ತು ಕರ್ತನೆ ನಿನ್ನ ಬರೋಣಕ್ಕೆ ಸಿದ್ಧವಾಗುವ ಹಾಗೆ ಕೃಪೆ ತೋರಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ನಾವು ಕೇಳ್ಕೊಳ್ತೇವೆ ಸ್ವಾಮಿ. ಇದಕ್ಕಿಂತ ಕೆಟ್ಟ ದಿವಸಗಳು ಮುಂದಿನ ದಿವಸಗಳು ಬರಲಿಕ್ಕಿದೆ ಎಂಬುದಾಗಿ ನೀವು ವಾಕ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರವಾಗಿ ಕರ್ತನೆ ನಾವು ಅದನ್ನು ತಿಳಿದುಕೊಂಡು ಎಚ್ಚರದಿಂದ ಜೀವಿಸುವ ಹಾಗೆ ನೀನು ನಮಗೆ ಸಹಾಯ ಮಾಡಬೇಕೆಂಬುದ ಕರ್ತನೆ ಕೇಳ್ಕೊಳ್ತಾನೆ. ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ದೇವರೇ, ಆಮೆನ್. God bless you all. Praise the Lord Jesus Christ.